ನಾವು ಈ ದಿನ ದೇವರ ವಾಕ್ಯದ ಅಧ್ಯಯನಕ್ಕೋಸ್ಕರವಾಗಿ ನಾವು ಇಲ್ಲಿ ಸೇರಿಬರುವ ಹಾಗೆ ದೇವರು ಕೊಟ್ಟಂತಹ ಕೃಪೆಗಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವನಾಗಿದ್ದೇನೆ. ಹಿಂದಿನ ಸೆಷನ್ನಲ್ಲಿ ನಾವು ಬಹಳಷ್ಟು ವಿವರವಾಗಿ ನಾವು ದೇವರು ಮಾನವ ಕುಲಕ್ಕೆ ಒದಗಿಸಿರುವಂತಹ ಸುವಾರ್ತೆಯ ಕುರಿತಾಗಿ ನಾವು ನೋಡಿದೆವು. ಈ ಒಂದು ಸರಣಿಯಲ್ಲಿ ನಾವು ನೋಡುವಂತಹ ವಿಷಯವೇನೆಂದರೆ ಭರವಸೆ ಕುರಿತಾಗಿರುವಂತಹ 5 ಪಾಠಗಳನ್ನು ನಾವು ಇವತ್ತು ಮತ್ತು ನಾಳೆ ಕಲಿಯಲಿದ್ದೇವೆ. ಮೊದಲನೇದಾಗಿ ನಾವು ಹಿಂದಿನ ಸೆಷನ್ನಲ್ಲಿ ನಾವು ಕಲಿತುಕೊಂಡಿರೋದು ಸುವಾರ್ತೆಯ ಕುರಿತಾಗಿರುವಂತಹ ಭರವಸೆ. ಅಂದರೆ ಮನುಷ್ಯನಿಗಿರುವಂತಹ ಅತಿ ದೊಡ್ಡದಾದಂತಹ ಪಾಪವೆಂಬ ಸಮಸ್ಯೆಗೆ ಪರಿಹಾರ ದೇವರು ಒದಗಿಸಿದ್ದಾನೆ ಅನ್ನುವಂತಹ ಭರವಸೆ. ಆ ಪರಿಹಾರವೇ ಸುವಾರ್ತೆ. ಅದು ಸುವಾರ್ತೆ ಎನ್ನುವುದು ನಾವು ಕೇಳಿಸಿಕೊಂಡ ರೀತಿಯಲ್ಲಿ ಕೇವಲ ಒಂದು ಸಂದೇಶವಲ್ಲ, ಅದಕ್ಕಿಂತ ಹೆಚ್ಚಾಗಿ ಸುವಾರ್ತೆ ಅನ್ನುವುದು ಒಬ್ಬ ವ್ಯಕ್ತಿಯಾಗಿದ್ದಾನೆ. ಯೇಸು ಸ್ವಾಮಿ ಎಂಬ ವ್ಯಕ್ತಿಯೇ ಸುವಾರ್ತೆಯಾಗಿದ್ದಾನೆ. ಸೊ ದೇವರು ನಮಗೆ ಅಥವಾ ಮನುಷ್ಯನಿಗೆ ಆ ಸುವಾರ್ತೆ ಎಂಬುವಂತಹ ಆ ಒಂದು ವಿಧಾನವನ್ನು, ಆ ಒಂದು ವ್ಯಕ್ತಿಯನ್ನು ಒದಗಿಸಿದ್ದಾನೆ. ಮನುಷ್ಯನ ಪ್ರಾಥಮಿಕ ಸಮಸ್ಯೆಯಾದಂತಹ ಪಾಪಕ್ಕೆ ಪರಿಹಾರಕ್ಕಿರುವಂತಹ ಆ ಒಂದು ಮಾರ್ಗವನ್ನು ದೇವರು ಕೊಟ್ಟಿದ್ದಾನೆ ಅನ್ನುವಂತಹ ಒಂದು ಭರವಸೆ ದೇವರ ವಾಕ್ಯದಿಂದ ನಮಗೆ ಸಿಕ್ಕಿದೆ. ಹಿಂದಿನ ಸೆಷನ್ನಲ್ಲಿ ನಾವು ಭರವಸೆ ಕುರಿತಾಗಿರುವಂತಹ ಇನ್ನೊಂದು ವಿಚಾರದಲ್ಲಿ ನಮಗೆ ದೇವರ ವಾಕ್ಯ ಭರವಸೆ ಕೊಡುವಂಥದ್ದಾಗಿದೆ. ದೇವರ ವಾಕ್ಯದಲ್ಲಿ ಅನೇಕ ವಿಚಾರಗಳ ಕುರಿತಾಗಿ ನಮಗೆ ಭರವಸೆ ಇದೆ. ಅದರಲ್ಲಿರುವಂತಹ 5 ವಿಚಾರಗಳು ನಾವು ಈ ಒಂದು ಸರಣಿಯಲ್ಲಿ ನಾವು ನೋಡಲಿದ್ದೇವೆ. ನಾವು ಸುವಾರ್ತೆ ಕುರಿತಾಗಿರುವಂತಹ ಭರವಸೆಯನ್ನು ನಾವು ನೋಡಿದೆವು. ಇನ್ನು ಮುಂದಿನದಾಗಿ ರಕ್ಷಣೆಯ ಕುರಿತಾಗಿರುವಂತಹ ಭರವಸೆ, ಅಶ್ಯೂರೆನ್ಸ್ ಆಫ್ ಸಾಲ್ವೇಷನ್, ರಕ್ಷಣೆ ಕುರಿತಾಗಿರುವಂತಹ ಭರವಸೆ. ಈ ರಕ್ಷಣೆ ಕುರಿತಾಗಿರುವಂತಹ ಭರವಸೆ ಅಂತ ಹೇಳುವಾಗ ಅದರ ಜೊತೆಗೆ ನಾವು ಕನ್ಫ್ಯೂಸ್ ಮಾಡಲಿಕ್ಕೆ ಸಾಧ್ಯತೆ ಇರುವ ಇನ್ನೊಂದು ವಿಷಯವಿದೆ, ರಕ್ಷಣೆಯ ಭದ್ರತೆ. ಈ ರಕ್ಷಣೆಯ ಭದ್ರತೆ ಮತ್ತು ರಕ್ಷಣೆಯ ಭರವಸೆ ಎರಡರಲ್ಲಿ ಸಣ್ಣ ವ್ಯತ್ಯಾಸವಿದೆ. ರಕ್ಷಣೆಯ ಭದ್ರತೆ ಅಂದರೆ ನನಗೆ ಸಿಕ್ಕಿರುವ ರಕ್ಷಣೆ ನಷ್ಟವಾಗುವುದಿಲ್ಲ ಅನ್ನುವಂತಹ ದೇವರ ವಾಕ್ಯದ ಬೋಧನೆಯಾಗಿದೆ ರಕ್ಷಣೆಯ ಭದ್ರತೆ ಕುರಿತಾಗಿರುವಂಥ ಬೋಧನೆ. ರಕ್ಷಣೆಯ ಭದ್ರತೆ ಅಂದರೆ ನನಗೆ ಸಿಕ್ಕಿರುವ ರಕ್ಷಣೆಯು ಎಂದಿಗೂ ನಷ್ಟವಾಗುವುದಿಲ್ಲ ಅನ್ನುವುದು ರಕ್ಷಣೆ ಕುರಿತಾಗಿರುವಂಥ ಭದ್ರತೆ. ಹಾಗೆ ನನ್ನ ರಕ್ಷಣೆ ಭದ್ರವಾಗಿದೆ ಅನ್ನುವಂತಹ ಭರವಸೆ ದೇವರ ವಾಕ್ಯ ನಮಗೆ ಕೊಡುವಂಥದ್ದಾಗಿದೆ. ಅದು ನಾವು ಮುಂದಿನ ಸೆಷನ್ನಲ್ಲಿ, ಊಟದ ನಂತರ ಇರುವಂಥ ಸೆಷನ್ನಲ್ಲಿ ನಾವು ನೋಡಲಿದ್ದೇವೆ. ಅದು ರಕ್ಷಣೆಯ ಭದ್ರತೆಯ ಕುರಿತಾಗಿರುವಂಥ ಭರವಸೆ. ಇವಾಗ ನಾವು ನೋಡಲಿಕ್ಕಿರುವಂಥದ್ದು ರಕ್ಷಣೆಯ ಕುರಿತಾಗಿರುವಂತಹ ಭರವಸೆ. ಅಂದರೆ ನನಗೆ ರಕ್ಷಣೆ ಆಗಿದೆ ಅನ್ನುವಂಥ ಭರವಸೆ. ಎರಡರ ವ್ಯತ್ಯಾಸ ಗಮನಿಸಿ. ಒಂದು, ನನಗೆ ರಕ್ಷಣೆ ಆಗಿದೆಯಾ ಇಲ್ಲವಾ ಅನ್ನುವಂತಹ ಸಂಶಯಕ್ಕೆ ದೇವರು ಕೊಡುವಂತಹ ಉತ್ತರ ನನಗೆ ರಕ್ಷಣೆ ಆಗಿದೆ, ನನಗೆ ರಕ್ಷಣೆ ನಿಜವಾಗಿ ಇದೆ ಅನ್ನುವಂತಹ ಭರವಸೆ. ಎರಡನೆಯದು, ನನಗೆ ರಕ್ಷಣೆ ಸಿಕ್ಕಿದೆ ಅಂತ ಗೊತ್ತು, ಆದರೆ ನಾಳೆ ನನಗೆ ಅದು ನಷ್ಟವಾಗಬಹುದಾ, ಅದು ಬೇರೆ ವಿಚಾರ. ಅದು ಮಧ್ಯಾಹ್ನ ನಂತರ ನಾವು ನೋಡಲಿದ್ದೇವೆ. ರಕ್ಷಣೆಯ ಭದ್ರತೆ ಇದು ರಕ್ಷಣೆಯ ಕುರಿತಾಗಿರುವಂತಹ ಭರವಸೆ. ಈ ಭರವಸೆ ಅಂದರೆ ನಮಗೆ ನಿಜವಾಗಿಯೂ ಆ ರಕ್ಷಣೆ ಇದೆ ಅನ್ನುವಂತಹ ಒಂದು ಮನವರಿಕೆ ನಮ್ಮ ಹೃದಯದಲ್ಲಿ ಉಂಟಾಗುವಂಥದ್ದು ಈ ಒಂದು ರಕ್ಷಣೆ ಕುರಿತಾಗಿರುವಂತಹ ಭರವಸೆ. ಇದರ ಅವಶ್ಯಕತೆ ಏನು ಅಂತಂದರೆ, ನೋಡ್ರಿ, ನಾವು ಈ ಲೋಕದಲ್ಲಿ ಪ್ರತ್ಯೇಕವಾಗಿ ಕ್ರೈಸ್ತೀಯ ಸಮೂಹದಲ್ಲಿ ನಾವು ನೋಡುವಾಗ ಅನೇಕ ಪಂಗಡಗಳಲ್ಲಿ ನೈಜವಾದ ರಕ್ಷಣೆಯ ಅನುಭವವಿಲ್ಲದೆ ಇರುವವರಿದ್ದಾರೆ. ಅವರು ಕೆಲವೊಮ್ಮೆ ನಮ್ಮ ಹತ್ರ ಬಂದು ದೇವರ ವಾಕ್ಯದಲ್ಲಿರುವಂತಹ ಅನೇಕ
ವಾಗ್ದಾನಗಳ ಕುರಿತಾಗಿ ಮಾತಾಡುತ್ತಾ ನಮಗೆ ಇದು ಇದೆ, ಅದು ಇದೆ, ದೇವರು ಇದನ್ನು ಕೊಟ್ಟಿದ್ದಾನೆ, ಅದನ್ನು ಕೊಟ್ಟಿದ್ದಾನೆ ಎಂಬುದಾಗೆಲ್ಲ ಹೇಳ್ತಾರೆ. ಆದರೆ ನಮಗೆ ಗೊತ್ತಿರುವಂಥ ವಿಚಾರ, ಇದೆಲ್ಲದಕ್ಕೂ ಒಂದು ಅರ್ಥ ಬರೋದು ಯಾವಾಗ? ರಕ್ಷಣೆ ಹೊಂದಿದರೆ ಮಾತ್ರ. ರಕ್ಷಣೆ ಹೊಂದದೇ ಇರುವಂಥ ವ್ಯಕ್ತಿಗೆ ದೇವರು ನಿಮಗೆ ಸಮಾಧಾನ ಕೊಡುತ್ತಾನೆ. ದೇವರು ನಿಮಗೆ ಒಂದು ದೇವರ ಮಗನು, ನಾನು ದೇವರ ಮಗಳು ಅನ್ನುವಂತಹ ಆ ಒಂದು ಭರವಸೆ ನಮಗೆ ಇರಬೇಕು. ನಾವು ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ ಅದರ 32ನೇ ವಚನ. ರೋಮ 8:32. ಇಲ್ಲಿ ನಾವು ನೋಡುವಂಥದ್ದು, ಮಗನನ್ನು ಕೊಟ್ಟ ಮೇಲೆ ಸಮಸ್ತವನ್ನು ನಮಗೆ ದಯಪಾಲಿಸದೇ ಇರುವವನೇ. ಸೊ ದೇವರು ನಮಗೆ ಸಮಸ್ತವನ್ನು, ನಮ್ಮ ಜೀವನಕ್ಕೆ, ನಮ್ಮ ನಂಬಿಕೆಗೆ, ನಮ್ಮ ಭಕ್ತಿಗೆ, ಆತ್ಮಿಕ ಜೀವನಕ್ಕೆ ಬೇಕಾದದೆಲ್ಲವನ್ನ ದೇವರು ಒದಗಿಸುತ್ತಾನೆ ಅನ್ನುವುದಕ್ಕೆ ಇರುವಂತಹ ಪುರಾವೆ ಅವನು ಮಗನನ್ನೇ ನನಗೆ ಕೊಟ್ಟಿದ್ದಾನೆ. ಆ ಮಗನನ್ನು ನನಗೆ ಕೊಟ್ಟಿದ್ದಾನೆ, ಮಗನು ನನ್ನಲ್ಲಿದ್ದಾನೆ ಅನ್ನುವಂತಹ ಭರವಸೆಯೇ ದೇವರು ನನಗೆ ಉಳಿದಿರುವುದೆಲ್ಲ ಕೊಡುತ್ತಾನೆಂಬುದಾಗಿಯೂ ನನ್ನ ಜೀವನವನ್ನು ನಡೆಸುತ್ತಾನೆಂಬುದಾಗಿರುವಂತಹ ಎಲ್ಲ ವಾಗ್ದಾನಗಳು ನನ್ನ ಜೀವನದಲ್ಲಿ ಅರ್ಥಪೂರ್ಣವಾಗುವುದು ದೇವರು ನನಗೆ ಮಗನನ್ನು ಕೊಟ್ಟಿದ್ದಾನೆ ಅನ್ನುವಂತಹ ಆ ಒಂದು ನೈಜತೆಯ ಭರವಸೆ ನನ್ನಲ್ಲಿ ಉಂಟಾದಾಗ. ಆದ್ದರಿಂದ ಈ ಅಶ್ಯೂರೆನ್ಸ್ ಆಫ್ ಸ್ಯಾಲ್ವೇಷನ್ ಅಥವಾ ನಾನು ನಿಜವಾಗಿ ರಕ್ಷಣೆ ಹೊಂದಿದ್ದೇನೆ ಅನ್ನುವಂತಹ ಆ ಒಂದು ಭರವಸೆ ಬಹಳಷ್ಟು ಪ್ರಾಮುಖ್ಯವಾದದ್ದು. ಈ ವಿಶ್ವಾಸಿಗಳಲ್ಲಿ ಈ ರಕ್ಷಣೆ ಕುರಿತಾಗಿರುವಂತಹ ಭರವಸೆ ಇಲ್ಲದೆ ಬಹಳಷ್ಟು ಸಂಕಷ್ಟದಲ್ಲಿರುವಂತಹ ಅನೇಕ ವಿಶ್ವಾಸಿಗಳು ಇದ್ದಾರೆ. ನನ್ನ ಜೀವನದ ಅನುಭವ ಕೂಡ ಹಾಗೆ ಆಗಿತ್ತು. ಆದ್ದರಿಂದ ನನಗೆ ಆ ಅನುಭವದಿಂದಲೂ ನನಗೆ ಹೇಳಬಹುದು, ನಾನು ನಿಜವಾಗಿ ರಕ್ಷಣೆ ಹೊಂದಿದ್ದೀನಾ? ಇಲ್ಲ, ನಾನು ಹೊಂದಿರಲಿಕ್ಕಿಲ್ಲ. ಹಾಗಾದರೆ ಇನ್ನೊಮ್ಮೆ ನಾನು ಯೇಸು ಸ್ವಾಮಿಯನ್ನು ಸ್ವಂತ ರಕ್ಷಕನಾಗಿ ನಾನು ಸ್ವೀಕರಿಸುತ್ತೇನೆ. ಇನ್ನು ಸ್ವಲ್ಪ ದಿನ ಮೇಲೆ ಪುನಃ ಒಂದು ಡೌಟ್, ನಾನು ನಿಜವಾಗಿ ಯೇಸು ಸ್ವಾಮಿಯನ್ನು ಸ್ವೀಕರಿಸಿದ್ದೀನಾ? ಪುನಃ ಸಂಶಯ. ಇನ್ನೊಮ್ಮೆ ನಾನು ಯೇಸು ಸ್ವಾಮಿಯನ್ನು ಸ್ವಂತ ರಕ್ಷಕನಾಗಿ ಸ್ವೀಕರಿಸುತ್ತೇನೆ. ಸ್ವಲ್ಪ ದಿನ ಆದ ಮೇಲೆ ಪುನಃ ಒಂದು ಸಂಶಯ. ಈ ರೀತಿಯಾಗಿ ನನ್ನ ಬಾಲ್ಯದಲ್ಲಿ ನನಗೆ ಕೂಡ ಈ ರೀತಿಯಾದಂತಹ ತುಂಬ ಒಂದು ಗೊಂದಲ ಸುಮಾರು 2 ವರ್ಷಗಳ ಕಾಲ ನಾನು ಅನುಭವಿಸಿದ್ದೆನು. ಯಾಕೆ ಹೀಗೆ ಆಗ್ತದೆ? ಯಾವ ಕಾರಣದಿಂದ ವಿಶ್ವಾಸಿಗಳಿಗೆ ಅವರಿಗಿರುವಂತಹ ರಕ್ಷಣೆ ಕುರಿತಾಗಿರುವಂತಹ ಭರವಸೆ ಇಲ್ಲದಿರುವುದಕ್ಕೆ ನಮ್ಮ ಈ ಪಠ್ಯದಲ್ಲಿ 5 ಕಾರಣಗಳನ್ನು ಕೊಟ್ಟಿದ್ದಾರೆ. 5 ಕಾರಣಗಳನ್ನು ನಾನು ಹೇಳಿಕೊಂಡು ಹೋಗುತ್ತೇನೆ. ಮೊದಲನೇದಾಗಿ, ನಾನು ನಿಜವಾಗಿ ಯಾವಾಗಲೂ ಯಾವ ಸಂದರ್ಭದಲ್ಲಿ ಅಥವಾ ಯಾವ ದಿನ, ಯಾವ ವರ್ಷ, ಯಾವ ತಿಂಗಳು, ಯಾವ ತಾರೀಕು, ಯಾವ ಸಂದರ್ಭದಲ್ಲಿ ನಾನು ಯೇಸು ಸ್ವಾಮಿಯನ್ನು ಅಂಗೀಕರಿಸಿದೆನು ಅನ್ನುವಂತಹ ಒಂದು ದಿನಾಂಕ ನನಗೆ ಗೊತ್ತಿಲ್ಲ, ನನಗೆ ಮರ್ತೋಗಿದೆ. ಅನೇಕ ಮಂದಿ ಸಾಕ್ಷಿ ಹೇಳುವಾಗ ನಾನು 1900 ಇಸವಿಯಲ್ಲಿ ಅಥವಾ 2014 ಇಸವಿ ಮೇ ತಿಂಗಳು 13ನೇ ತಾರೀಕು ಬುಧವಾರ ಸಾಯಂಕಾಲ 4:36ಕ್ಕೆ ನಾನು ಕರ್ತನಾದ ಯೇಸು ಸ್ವಾಮಿಯನ್ನು ರಕ್ಷಕನಾಗಿ ಸ್ವೀಕರಿಸಿದ್ದೇನೆ ಅಂತ ಸಾಕ್ಷಿ ಅನೇಕರು ಹೇಳುವಾಗ, ಅಯ್ಯಯ್ಯೋ, ಜೀವನದಲ್ಲಿರುವಂತಹ ನಮ್ಮ ಮದುವೆಗಿಂತಲೂ ಭಾಳಷ್ಟು ಇಂಪಾರ್ಟೆಂಟ್ ಆಗಿರುವಂಥ ಘಟನೆ ಇದು. ಮದುವೆ ಡೇಟೆಲ್ಲ ನಾವು ಮರೆತು ಹೋಗುವುದಿಲ್ಲ, ನಮ್ಮ ಜನ್ಮ ದಿನಾಂಕ ನಮಗೆ ಮರೆತು ಹೋಗೋದಿಲ್ಲ. ಆದರೆ ಇಷ್ಟೊಂದು ಪ್ರಮುಖವಾದ ಡೇಟೇ ನನಗೆ ನೆನಪಿಲ್ವಲ್ಲ. ಹಾಗಾದರೆ ನಾನು ನಿಜವಾಗಿ ರಕ್ಷಣೆ ಹೊಂದಿದ್ದೀನಾ ಅನ್ನುವಂತಹ ಒಂದು ಸಂಶಯ ನಮಗೆ ಬರಬಹುದು. ನನ್ನ ಜೀವನದಲ್ಲಿ ಕೂಡ ಹೀಗಾಗಿತ್ತು. ನನಗೊಂದು ಡೇಟ್ ಇತ್ತು, 1998 ಡಿಸೆಂಬರ್ 6ನೇ ತಾರೀಕು ಸಾಯಂಕಾಲ 4 ಗಂಟೆಗೆ. ನನಗಾಗ 8 ವರ್ಷ ಪ್ರಾಯ. ನನ್ನೊಂದಿಗೆ ಒಬ್ಬರು ಸುವಾರ್ತೆಯನ್ನು ಸಾರಿದರು, ನಾನು ಮತ್ತು ನನ್ನ ಅಣ್ಣ. ನಾವಿಬ್ಬರು ಸುವಾರ್ತೆಯನ್ನು ಕೇಳಿಸಿಕೊಂಡಿದ್ವಿ. ನಾನು ಎಂದಿನಂತೆ ಯಾವುದೋ ಒಂದು ಕನಸಿನ ಲೋಕದಲ್ಲಿ ತೇಲಾಡಿಕೊಂಡು ಹೋಗ್ತಾ ಇದ್ದೆ. ಸ್ವಲ್ಪ ಸಮಯವಾದಾಗ ಆ ಸುವಾರ್ತೆ ಸಾರಿದಂಥ ವ್ಯಕ್ತಿ ನಮ್ಮಿಬ್ಬರಿಗೆ ಕೇಳಿದರು,
ಯೇಸು ಸ್ವಾಮಿಯನ್ನು ರಕ್ಷಕನಾಗಿ ಸ್ವೀಕರಿಸೋದಕ್ಕೆ ಮನಸ್ಸಿದೆಯಾ ಅಂತ ಕೇಳಿ ಅವರು ಮೌನವಾಗಿ ನಮ್ಮ ಉತ್ತರಕ್ಕೋಸ್ಕರ ಕಾಯ್ತಾ ಇದ್ದಾರೆ. ಅಷ್ಟೊತ್ತಿಗೆ ಮಾತಾಡ್ತಾ ಇದ್ದಾರಲ್ಲ, ಸಡನ್ ಸೈಲೆಂಟ್ ಆಯ್ತಲ್ವ. ನಾನು ನನ್ನ ಕನಸಿನ ಲೋಕದಿಂದ ವಾಪಸ್ ನಾನು ಸಂಡೇ ಸ್ಕೂಲ್ಗೆ ಬಂದೆ. ಏನೋ ಒಂದು ಉತ್ತರ ಕೇಳಿದ್ರಲ್ಲ, ಏನೊಂದು ಪ್ರಶ್ನೆ ಕೇಳಿದಾರಲ್ಲ, ಈಗ ಉತ್ತರ ಹೇಳಬೇಕಲ್ವಾ. ಪ್ರಶ್ನೆ ಏನು ಅಂತ ನನಗೂ ಗೊತ್ತಿಲ್ಲ. ನಾನು ಹೀಗೆ ನೋಡಿದಾಗ ನನ್ನ ಅಣ್ಣ ಹೌದು ಅಂತ ಹೇಳ್ದ. ನಾನು ಇಲ್ಲ ಅಂತ ಹೇಳಿದರೆ ಮತ್ತೆ ಅದಕ್ಕೆ ಕಾರಣ ಎಲ್ಲ ಹೇಳಬೇಕಾಗುತ್ತೆ. ಹೌದು ಅನ್ನೋದು ಒಳ್ಳೆ ಉತ್ತರ. ಅವನು ಹೇಳಿದನಲ್ಲ, ನಾನು ಹೌದು ಅಂತ ಹೇಳಿದೆ. ಆವಾಗ ಅವ್ರು ಹೇಳಿದರು, ಸರಿ ಹೌದಾದರೆ ನಾನು ಹೇಳುವಂಥ ಈ ಪ್ರಾರ್ಥನೆಯನ್ನು ನೀವು ಕೂಡ ಹೇಳಿರಿ ಅಂತ ಹೇಳಿದರು. ಹಾಗೆ ನಾನು ಒಳ್ಳೆ ಗಿಣಿ ಹೇಳೋ ಥರ ನಾನು ಸ್ವಲ್ಪ ಕೂಡ ತಪ್ಪದೆ ಕಣ್ಣು ಮುಚ್ಚಿಕೊಂಡು ಅವ್ರು ಹೇಳಿದ್ದನ್ನೆಲ್ಲ ಅದೇ ರೀತಿಯಾಗಿ ನಾನು ಹೇಳಿಬಿಟ್ಟು, ಅವರು ಹೇಳಿದರು, ನೀವಿಬ್ಬರು ಇವಾಗ ರಕ್ಷಣೆ ಹೊಂದಿದ್ದೀರಿ, ಈ ಡೇಟನ್ನು ನೀವು ಮರಿಬಾರದು. 1998 ಡಿಸೆಂಬರ್ 6 ಸಾಯಂಕಾಲ 4 ಗಂಟೆ. ಈ ಡೇಟ್ ಮರಿಬಾರದು. ಈ ಡೇಟ್ ನೀವು ರಕ್ಷಣೆ ಹೊಂದಿದಂಥ. ಮನೆಯಲ್ಲೆಲ್ಲ ತುಂಬ ಖುಷಿ, ಎಲ್ರಿಗೂ ಖುಷಿ. ಸಭೆ, ನಮ್ಮ ಮನೆಯಲ್ಲಿ ಸಭೆ, ಅದಕ್ಕೆ ಹೆಚ್ಚು ಜನರಿಲ್ಲ, ಎಲ್ಲರೂ ತುಂಬ ಖುಷಿ ಆಯಿತು. ನಾನು ಕೂಡ ತುಂಬ ಖುಷಿಪಟ್ಟೆ. ಆದರೆ ಸ್ವಲ್ಪ ಕಾಲದ ನಂತರ ನಮ್ಮ ಮನೆಯಲ್ಲಿ ಆರಾಧನೆ ನಡೀತಿರುವಾಗ ಆರಾಧನೆಯಲ್ಲಿ ಸಹೋದರರು ಎದ್ದು ನಿಂತು ಕರ್ತನ ಮೇಜಿಗೆ ಸಂಬಂಧಪಟ್ಟ ಆಗಿ ಕರ್ತನಾದ ಯೇಸು ಕ್ರಿಸ್ತನು ನಮಗೋಸ್ಕರ ಮಾಡಿದಂತಹ ಶಿಲುಬೆ ಯಜ್ಞದ ಕುರಿತಾಗಿ ಆರಾಧನೆಯಲ್ಲಿ ಅವರು ಎದ್ದು ನಿಂತು ದೇವರ ವಾಕ್ಯದಿಂದ ಒಂದೊಂದು ವಿಚಾರಗಳನ್ನು ಹೇಳುವಾಗ ಆವಾಗ ನನಗೆ ಅರ್ಥ ಆಯಿತು. ಓ, ಇಷ್ಟೊಂದು ಅರ್ಥ ಇದೆಯೇ ಇದಕ್ಕೆಲ್ಲ, ಇದಕ್ಕೋಸ್ಕರ ನಾ ಯೇಸು ಸ್ವಾಮಿ ಬಂದಿದ್ದು. ಹಾಗಾದರೆ ಆ 1998 ಡಿಸೆಂಬರ್ 6 4 ಗಂಟೆ ನನಗೆ ಏನು ಗೊತ್ತಿಲ್ಲದೆ ನಾನು ಹೇಳಿಬಿಟ್ಟನಲ್ಲ. ಹಾಗೆ ಮತ್ತೊಮ್ಮೆ ನಾನು ಗುಪ್ತವಾಗಿ ಯಾರೂ ತಿಳಿಯದೆ ಬಾತ್ರೂಮ್ನಲ್ಲಿ ಯೇಸು ಸ್ವಾಮಿಯನ್ನು ರಕ್ಷಕನಾಗಿ ಸ್ವೀಕರಿಸಿಕೊಂಡೆ. ಆದರೂ ನನಗೆ ಒಂದು ಸಂಶಯ, ನಾನದು ಕರೆಕ್ಟಾಗಿ ಮಾಡಿದ್ದೀನಾ ಇಲ್ವಾ ನನಗೆ ಡೌಟ್. ಹಾಗೆ ತುಂಬ ಸಲ ಬಾತ್ರೂಮಲ್ಲಿ ರಕ್ಷಣೆ ಹೊಂದಿದ್ದೀನಿ ನಾನು. ಸುಮಾರು 2 ವರ್ಷಗಳ ಕಾಲ ತುಂಬ ಸಲ ನನಗಿದು ಅನುಭವ ಆಯಿತು. ಆದರೆ 2 ವರ್ಷದ ನಂತರ ಒಂದು ಕನ್ವೆನ್ಷನ್ನಲ್ಲಿ ಸುವಾರ್ತೆಯನ್ನು ಸ್ಪಷ್ಟವಾಗಿ ಹೇಳಿದಾಗ ನನಗೆಲ್ಲ ಗೊತ್ತಿದ್ದ ವಿಚಾರನೇ. ಆವತ್ತು ನಾನು ನನ್ನ ಹೃದಯವನ್ನು ಕರ್ತನಿಗೆ ಒಪ್ಪಿಸಿಕೊಟ್ಟು ಅದೇ ಮುಂಚೆ ನಾನು ಅಂಗೀಕರಿಸಿದ ನಂಬಿದ ಅದೇ ವಿಚಾರವನ್ನೇ ಒನ್ಸ್ ಫಾರ್ ಆಲ್ ಕೊನೆಯದಾಗಿ ನಾನು ಕರ್ತನ ಸನ್ನಿಧಿಯಲ್ಲಿ ಆ ಕನ್ವೆನ್ಷನ್ ಗ್ರೌಂಡಲ್ಲಿ ನಾನು ಅಂಗೀಕರಿಸಿ ನನಗೆ ಆ ಒಂದು ಭರವಸೆ ಅವತ್ತಿನಿಂದ ಬಂತು. ಆದರೆ ನಾನು ನಂಬುವುದು ನಾನು ರಕ್ಷಣೆ ಹೊಂದಿದ ಅವತ್ತಲ್ಲ. ಆ 2 ವರ್ಷಗಳ ಕಾಲದಲ್ಲಿ ನಾನು ಬಾತ್ರೂಮ್ನಲ್ಲಿ ಯಾವಾಗಲೂ ಒಂದು ಸಲ, ಯಾವಾಗಂತ ನನಗೂ ಗೊತ್ತಿಲ್ಲ, ನಾನು ರಕ್ಷಣೆ ಹೊಂದಿದ್ದೇನೆ. ನನಗೊಂದು ನಿರ್ದಿಷ್ಟವಾದ ಡೇಟ್ ಇಲ್ಲ ಹೇಳೋದಕ್ಕೆ. ಕೆಲವೊಮ್ಮೆ ನಾನು ಪ್ರಾರ್ಥನೆ ಮಾಡುವಾಗ ಕರ್ತನಿಗೆ ನಾನು ಈ ರೀತಿಯಾಗಿ ಕೇಳ್ತೇನೆ, ನಾನು ನಿನ್ನ ಮಗನಾದ ಆ ಕ್ಷಣ ಯಾವುದಿರ್ಬೋದು, ನಾನು ನಿನ್ನವನಾದಂತಹ ಆ ಕ್ಷಣ ನನಗೆ ಯಾವುದು ಅಂತ ಗೊತ್ತಿಲ್ಲ. ಆದರೆ ಕರ್ತನಿಗೆ ಅದು ಚೆನ್ನಾಗಿ ಗೊತ್ತು. ಆದರೆ ನನಗೆ ಗೊತ್ತು 1998 ಮತ್ತು 2000 ಇಸವಿಯ ಈ 2 ವರ್ಷಗಳ ಕಾಲದಲ್ಲಿ ಯಾವುದೋ ಒಂದು ಸಂದರ್ಭದಲ್ಲಿ ನಾನು ರಕ್ಷಣೆಯನ್ನು ಹೊಂದಿದ್ದೇನೆ. ಆದ್ದರಿಂದ ಈ ಡೇಟ್ ಚೆನ್ನಾಗಿ ಗೊತ್ತಿಲ್ಲದೆ ಇರೋದರಿಂದ ಕೆಲವರಿಗೆ ಆ ಒಂದು ಭರವಸೆ ಇಲ್ಲದೆ ಹೋಗಬಹುದು. ಎರಡನೇದಾಗಿ ನಾನು ಹೇಳಿದ ನನ್ನ ಅನುಭವದಲ್ಲಿದ್ದಂಥ ವಿಚಾರ, ನಾನು ಅದನ್ನು ಮಾಡಿದಂತಹ ರೀತಿ ಸರಿಯಾಗಿದೆಯೇ ಇಲ್ವಾ ಅಂತ ಗೊತ್ತಿಲ್ಲ. ಕೆಲವರು ಸುವಾರ್ತೆಯನ್ನು ಕೇಳಿ ಅವರೇ ಗುಪ್ತವಾಗಿ ಯೇಸು ಸ್ವಾಮಿಯನ್ನು ರಕ್ಷಕರಾಗಿ ಅಂಗೀಕರಿಸುತ್ತಾರೆ. ಹಾಗೆ ನಾನು ಮಾಡಿದಂಥ ಪ್ರಾರ್ಥನೆ ಕರೆಕ್ಟ್ ಆಗಿತ್ತಾ, ಅಥವಾ ಇನ್ನೊಂದು ಕಡೆ ಬೇರೊಬ್ಬರು ರಕ್ಷಣೆಯನ್ನು ಹೊಂದುವುದನ್ನು ನಾವು ಸಾಕ್ಷ್ಯವಾಗಿ ನಾವು ನೋಡುವಾಗ ಇವರು ಪ್ರಾರ್ಥನೆ ಮಾಡಿದಷ್ಟು ನಾನು ಪ್ರಾರ್ಥನೆ ಮಾಡಲಿಲ್ವಲ್ಲ, ಇವರು ಮಾಡಿದಂಥ ರೀತಿಯಲ್ಲಿ ನಾನು ಮಾಡಲಿಲ್ಲಲ್ವ. ಆದ್ದರಿಂದ ಕೆಲವೊಮ್ಮೆ ನಮಗೆ ಆ ಗೊಂದಲ ಉಂಟಾಗ್ತದೆ. ಮೂರನೆಯದು, ನಮ್ಮ ಜೀವನದಲ್ಲಿ ಕೆಲವೊಮ್ಮೆ ಬಿಟ್ಟು ಹೋಗದಂತಹ ಪಾಪ, ಕೆಲವೊಂದು ಪಾಪದಲ್ಲಿ ನಾವು ಮತ್ತೊಮ್ಮೆ ಸಿಲುಕಿದಾಗ, ಅದೇ ಪಾಪದಲ್ಲಿ ಮತ್ತೆ ಬೀಳುವಾಗ
ಒಂದು ಪ್ರಶ್ನೆ ಮೂಡ್ತದೆ, ನಾನು ನಿಜವಾಗಿ ರಕ್ಷಣೆ ಹೊಂದಿದ್ದೀನ? ನಾಲ್ಕನೇದಾಗಿ, ಅದು ಪ್ರಾಮುಖ್ಯವಾದಂಥ ಕಾರಣ, ದೇವರ ವಾಕ್ಯದ ಬೋಧನೆ ಚೆನ್ನಾಗಿ ತಿಳಿಯದೇ ಇರುವುದರಿಂದ ಈ ಭರವಸೆ ಇಲ್ಲದೆ ಹೋಗಬಹುದು. ಐದನೇ ಕಾರಣ ಏನೆಂದರೆ, ಕೆಲವೊಂದು ಬೋಧನೆ ಇದೆ, ನಾವು ರಕ್ಷಣೆ ಹೊಂದಿದ್ದೀವಾ ಇಲ್ಲವಾ ಅನ್ನುವುದು ನಮ್ಮ ಜೀವನದ ಆ ಒಂದು ಫಲ, ನಮ್ಮ ಜೀವನದಲ್ಲಿ ಉಂಟಾದ ಬದಲಾವಣೆ ಆ ರಕ್ಷಣೆ ಹೊಂದಿದ್ದೀವೇ ಇಲ್ಲವಾ ಅನ್ನುವುದನ್ನು ತೋರಿಸುತ್ತದೆ ಅನ್ನುವುದು ದೇವರ ವಾಕ್ಯ ಹೇಳುವಂಥ ಸತ್ಯ. ಅಂದರೆ ನಿಜವಾಗಿ ರಕ್ಷಣೆ ಹೊಂದಿದಂಥ ವ್ಯಕ್ತಿ ಜೀವನದಲ್ಲಿ ಏನಾಗ್ತದೆ? ರೂಪಾಂತರ ಉಂಟಾಗ್ತದೆ, ಬದಲಾವಣೆ ಉಂಟಾಗ್ತದೆ. ಅವನ ಆಸೆಗಳಲ್ಲಿ, ಅವನ ಸ್ವಭಾವದಲ್ಲಿ, ಅವನ ತೀರ್ಮಾನಗಳಲ್ಲಿ, ಆ ವ್ಯಕ್ತಿಯ ನಡವಳಿಕೆಯಲ್ಲಿ ಎಲ್ಲ ಬದಲಾವಣೆ ಉಂಟಾಗ್ತದೆ. ಅದು ದೇವರ ವಾಕ್ಯ ಹೇಳುವಂಥ ಸತ್ಯ. ಆದರೆ ನಾವು ನಮ್ಮ ಜೀವನದಲ್ಲಿ ಉಂಟಾದ ಬದಲಾವಣೆಯನ್ನು ಆಧರಿಸಿ ನಾನು ರಕ್ಷಣೆ ಹೊಂದಿದ್ದೀನಾ ಇಲ್ಲವಾ ಅಂತ ತಿಳ್ಕೊಳ್ಳೋಕ್ಕೆ ಹೋದರೆ ಅದು ತುಂಬ ಕಾಂಪ್ಲಿಕೇಟೆಡ್ ಆಗಿ ಹೋಗ್ತದೆ. ಇವಾಗ ಉದಾಹರಣೆ ಕೊಡ್ತೇನೆ. ನಾನು ರಕ್ಷಣೆ ಹೊಂದುವುದ ಮುಂಚೆ, ಉದಾಹರಣೆಗೆ ನನಗೆ ತುಂಬ ಸಿಟ್ಟು ಇತ್ತು ಅಂತ ಅಂದ್ಕೊಳ್ಳಿ. ಸಿಟ್ಟು ಬಂದರೆ ನಾನು ಅವ್ಯಾಚ್ಯ ಶಬ್ದಗಳಿಂದ ನಾನು ಮಾತಾಡ್ತೇನೆ, ಬೈತೇನೆ. ರಕ್ಷಣೆ ಹೊಂದಿದ ಆ ಕ್ಷಣದಲ್ಲಿಯೇ ನನ್ನ ಸಿಟ್ಟು ಹೋಗ್ತದಾ? ಇಲ್ಲ. ನಮ್ಮಲ್ಲಿ ಏನಿದೆ? ಹಳೆಯ ಸ್ವಭಾವ ಇದೆ ಅಲ್ವಾ? ರಕ್ಷಣೆ ಹೊಂದಿದ ತಕ್ಷಣ ಆ ಕ್ಷಣದಿಂದ ನಾವು ಯೇಸು ಕ್ರಿಸ್ತನ ಸಮವಾಗಿ ಯಾವುದೇ ಸಿಟ್ಟುವಿಲ್ಲದೆ ಸಂಪೂರ್ಣ ತಾಳ್ಮೆಯಿಂದ ಹಾಗೆ ಆಗಿದ್ದರೆ ಎಷ್ಟೋ ಒಳ್ಳೆಯದಿತ್ತಲ್ವ. ಆದರೆ ಪ್ರಾಯೋಗಿಕ ಸತ್ಯವೇನೆಂದರೆ, ಮತ್ತು ದೇವರ ವಾಕ್ಯ ಹೇಳುವಂಥದ್ದು, ನಮ್ಮಲ್ಲಿ ಆ ಹಳೆಯ ಸ್ವಭಾವ ಇದೆ. ಆ ಹಳೆಯ ಸ್ವಭಾವ ಇರೋದರಿಂದ ಒಂದು ವೇಳೆ ನಮ್ಮಲ್ಲಿ 1000 ನ್ಯೂನ್ಯತೆಗಳು ನಮ್ಮಲ್ಲಿದ್ದಲ್ಲಿ, 1000 ನ್ಯೂನ್ಯತೆಗಳು ನಮ್ಮಲ್ಲಿದ್ದಲ್ಲಿ, ತಪ್ಪುಗಳು ನಮ್ಮಲ್ಲಿದ್ದಲ್ಲಿ, ನಮ್ಮ ಸ್ವಭಾವದಲ್ಲಿ, ಅದರಲ್ಲೊಂದು 300-400 ಕೆಲವೊಮ್ಮೆ ಆ ದಿನದೇ ಹೋಗ್ಬೋದು. ಒಂದು 300-400 ನ್ಯೂನ್ಯತೆಗಳು ಕೆಲವೊಮ್ಮೆ ಆ ರಕ್ಷಣೆ ಹೊಂದಿದ ದಿನದಲ್ಲೇ ಹೋಗ್ಬೋದು. ಇನ್ನೊಂದು ಕೆಲವುದು 2 ವರ್ಷ ತಗೊಂಡು ಹೋಗ್ಬೋದು, ಇನ್ನೊಂದು ಕೆಲವುದು 10 ವರ್ಷ ತಗೊಳ್ಬೋದು, ಇನ್ನು ಕೆಲವುದು 40-50 ವರ್ಷ ತಗೊಳ್ಬೋದು. ಕೆಲವೊಂದು ನ್ಯೂನತೆಗಳು ಜೀವನ ಪೂರ್ತಿ ಹೋರಾಡ್ತಾ ಇರಬೇಕಾಗುತ್ತೆ. ಉದಾಹರಣೆಗೆ ಪೇತ್ರನಿಗಿದ್ದಂತಹ ಅತಿ ದೊಡ್ಡ ನ್ಯೂನತೆ, ನಾವು ದೇವರ ವಾಕ್ಯದಲ್ಲಿ ಕಾಣುವಂಥ ನ್ಯೂನತೆ ಏನು ಅಂತಂದರೆ ಹೆದರಿಕೆ, ಭಯ. ಪೇತ್ರನಿಗಿದ್ದದ್ದು ಅದು ಭಯ. ಆ ಭಯ ರಕ್ಷಣೆ ಹೊಂದಿ ಅಥವಾ ಪವಿತ್ರಾತ್ಮನನ್ನು ಆತನು ಸ್ವೀಕರಿಸಿಕೊಂಡಾಗ ಭಯ ಸಡನ್ನಾಗಿ ಹೊರಟೋಯ್ತು. ಆತನನ್ನು ಅರಿಯನು ಅಂತ ಹೇಳಿದ ಪೇತ್ರನು, ನೀವು ಶಿಲುಬೆಗೆ ಹಾಕಿಸಿದ ಯೇಸುವನ್ನೇ ದೇವರು ಕ್ರಿಸ್ತನನ್ನಾಗಿ ಪ್ರಭುವನ್ನಾಗಿ ಮಾಡಿದ್ದಾನನ್ನುವ ಅಂತ ಆತನು ಆ ಪ್ರಥಮ ಸಂದೇಶದಲ್ಲಿ ಅಪೊಸ್ತಲ ಕೃತ್ಯ 2ನೇ ಅಧ್ಯಾಯದಲ್ಲಿ ಹೇಳಿದನು. ಎಂತಹ ಧೈರ್ಯ! ಅಲ್ಲಿ ನಂತರ 4ನೇ ಅಧ್ಯಾಯಕ್ಕೆ ಬರುವಾಗ ಆ 40 ವರ್ಷಕ್ಕಿಂತ ಮೇಲ್ಪಟ್ಟು ಪ್ರಾಯ ಇರುವಂಥ ವ್ಯಕ್ತಿಯನ್ನು, ಆ ಕಾಲಿಲ್ಲದಂಥ ವ್ಯಕ್ತಿಗೆ ಅವರು ಆತನಿಗೆ ರೋಗಶಾಂತಿ ಆದ ನಂತರ ಪೇತ್ರನನ್ನು ಯೋಹಾನನ್ನು ಅವರು ಜೈಲಿಗೆ ಹಾಕಿ ಹೊಡಿಸಿದ ನಂತರ ಅಧಿಕಾರಿಗಳು ಹೇಳಿದ್ದೇನು? ಯಾರು? ಯೇಸು ಸ್ವಾಮಿಯನ್ನು ಶಿಲುಬೆಗೆ ಹಾಕಿದ ಅದೇ ಅಧಿಕಾರಿಗಳು ಹೇಳಿದ್ದು, ನೀವು ಈ ಹೆಸರಲ್ಲಿ ಇನ್ನು ಮಾತಾಡಬಾರ್ದು. ಪೇತ್ರನ ಉತ್ತರ ಏನು? ನಾವು ನಿಮಗೆ ವಿಧೇಯರಾಗಿರಬೇಕೋ ದೇವರಿಗೆ ವಿಧೇಯರಾಗಬೇಕು ಅಂತ ನೀವೇ ತೀರ್ಮಾನಿಸಿಕೊಳ್ಳಿರಿ. ಎಂತಹ ಧೈರ್ಯ ಇದು ನೋಡ್ರಿ. ಪೇತ್ರನಿಗಿದ್ದ ಭಯ ಪವಿತ್ರಾತ್ಮನು ಬಂದ ತಕ್ಷಣ ಹೊರಟೋಯ್ತು. ಆದರೆ ಅದು ಶಾಶ್ವತವಾಗಿ ಹೊರಟು ಹೋಗಲಿಲ್ಲ. ನಾವು ಗಲಾತ್ಯದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯಕ್ಕೆ ಬರುವಾಗ ಪೌಲನು ಪೇತ್ರನನ್ನು ಗದರಿಸಿದನು. ಯಾಕೆ? ವಿಶ್ವಾಸಿಗಳಲ್ಲಿ ಯಹೂದರಾದ ವಿಶ್ವಾಸಿಗಳು ಬಂದು ಅನ್ಯ ಜನರಿಂದ ಬಂದಂತಹ ವಿಶ್ವಾಸಿಗಳು ಇವರೆಬ್ಬರಿರುವಾಗ ಪೇತ್ರನು ಅನ್ಯ ಜನರೊಂದಿಗೆ ಊಟ ಮಾಡುವುದಕ್ಕೆ ಕುಳಿತುಕೊಂಡರೆ ಈ ಯಹೂದ ಮತದಿಂದ ಬಂದಂಥ ವಿಶ್ವಾಸಿಗಳು ಇವನನ್ನು ಬೈಯುತ್ತಾರಂತ ಹೆದರಿಕೊಂಡು ಅವರನ್ನು ಪ್ರೀತಿಪಡಿಸಲು, ಅವರನ್ನು ಮೆಚ್ಚುಗೆ ಪಡಿಸಲು ಪೇತ್ರನು ಏನು ಮಾಡಿದನು? ಇವರನ್ನು ಬಿಟ್ಟು, ಇವರಿಬ್ಬರು ವಿಶ್ವಾಸಿಗಳೇ, ಆ ಗುಂಪಿಗೆ ಹೋಗಿ ಸೇರಿಕೊಂಡನು. ಭಯ. ಆವಾಗ ಪೌಲನು ಗದರಿಸಿದನು. ಇನ್ನು ಚರಿತ್ರೆ ಹೇಳುವಂಥದ್ದು, ಪೇತ್ರನು
ಸಾಯುವಂಥ ಸಂದರ್ಭದಲ್ಲಿ ಅದು ಇತಿಹಾಸ ಹೇಳುವಂಥದ್ದು, ಸತ್ಯವೇದದಲ್ಲಿ ಇಲ್ಲದಿರುವಂಥ ವಿಚಾರ. ಪೇತ್ರನನ್ನು ಶಿಲುಬೆಗೆ ಹಾಕುವುದಕ್ಕೆ ಅವನನ್ನು ಹಿಡಿದಾಗ ಆತನು ಓಡಿ ಹೋದನಂತೆ. ಆದರೆ ಓಡಿ ಹೋಗ್ತಾ ಇರುವಾಗ ಆತನಿಗೆ ಯೇಸು ಸ್ವಾಮಿಯ ದರ್ಶನ ಉಂಟಾಗಿ ಆತನು ನಂತರ ಮರಳಿ ಓಡಿ ಬಂದು ಆತನು ಅವರ ಹತ್ರ ಬಂದು ನನ್ನನ್ನು ಶಿಲುಬೆಗೆ ಹಾಕಿರಿ. ಆದರೆ ಒಂದೇ ಒಂದು ವಿಚಾರ ನಾನು ಕೇಳುವಂಥದ್ದು, ಯೇಸು ಸ್ವಾಮಿ ಸತ್ತ ಅದೇ ರೀತಿಯಲ್ಲಿ ಸಾಯುವುದಕ್ಕೆ ನನಗೆ ಯೋಗ್ಯತೆ ಇಲ್ಲ. ನನ್ನನ್ನು ತಲೆ ಕೀಳಾಗಿ ಶಿಲುಬೆ ಮಾಡಿರಿ. ನಾನು ಸಾಯುವಾಗ ಯೇಸು ಸ್ವಾಮಿಯ ಪಾದವನ್ನು ಚುಂಬಿಸಿಕೊಂಡು ಮುತ್ತಿಸಿಕೊಂಡು ನಾನು ಸಾಯುತ್ತೇನೆಂಬುದಾಗಿ ಪೇತ್ರನನ್ನು ತಲೆ ಕೀಳಾಗಿ ಶಿಲುಬೆ ಹಾಕಿದರೆಂಬುದಾಗಿ ಇತಿಹಾಸ ಹೇಳುವಂಥದ್ದು. ಅದು ಸತ್ಯವಾಗಿದ್ದಲ್ಲಿ ಅಲ್ಲಿ ಕೂಡ ನಾವು ನೋಡುವಂಥದ್ದು ಏನು? ಭಯ. ಆದರೆ ಆ ಭಯವನ್ನು ಆತನು ಮೀರಿದನು, ಭಯವನ್ನು ಪವಿತ್ರಾತ್ಮನ ಸಹಾಯದಿಂದ ಮೀರಿದನು. ಸೊ ನಾನು ಇಷ್ಟೆಲ್ಲ ಹೇಳಿದ್ರ ಕಾರಣವೇನೆಂದರೆ, ನಮ್ಮ ಜೀವನದಲ್ಲಿರುವಂತಹ ಕೆಲವು ನ್ಯೂನ್ಯತೆಗಳು ಕ್ಷಣದಲ್ಲಿ ಹೋಗ್ತದೆ. ಕೆಲವು ನ್ಯೂನ್ಯತೆಗಳು ಆ ಕ್ಷಣದಲ್ಲಿ ನಮಗೆ ಬಿಟ್ಟು ಬಿಡಲು ಸಾಧ್ಯವಾಗ್ತದೆ. ಆದರೆ ಕೆಲವೊಂದು ನ್ಯೂನ್ಯತೆಗಳು ನಮ್ಮ ಸ್ವಭಾವದ ನಮ್ಮ ಸ್ವಭಾವದಲ್ಲಿ ತುಂಬ ರೂಪಾಂತರದ ಅವಶ್ಯಕತೆ ಇರುವಂಥ ಅನೇಕ ವಿಚಾರಗಳು ಅದನ್ನು ಬಿಟ್ಟು ಬಿಡುವುದಕ್ಕೆ ಬಹಳಷ್ಟು ಪ್ರಯಾಸಕರವಾಗಬಹುದು. ಆದರೆ ಪವಿತ್ರಾತ್ಮನ ಸಹಾಯದಿಂದ ನಾವು ಅದರ ಮೇಲೆ ಜಯಬೇರಿಯನ್ನು ಹೊಂದಬಹುದು. ಪೌಲನು ಬಹಳಷ್ಟು ದೀನಾವಸ್ಥೆ ಇದ್ದಂತಹ ವ್ಯಕ್ತಿ. ಆದರೂ ಸಹ ಪೌಲನು ಹೇಳುವಂಥದ್ದೇನು? ನನಗೆ ಅಹಂಕಾರ ಉಂಟಾಗದ ಹಾಗೆ ದೇವರು ನನಗೆ ಆ ಶೂಲವನ್ನು ನನ್ನ ಶರೀರದಲ್ಲಿ ಕೊಟ್ಟಿದ್ದಾನೆ. ಅಂದರೆ ಪೌಲನಿಗೆ ಅಹಂಕಾರ ಉಂಟಾಗುವ ಸಾಧ್ಯತೆ ಇತ್ತು, ಅದು ಒಂದು ಸಮಸ್ಯೆಯಾಗಿತ್ತು. ನೋಡ್ರಿ, ನಾವು ಇನ್ನೊಂದು ವಾಕ್ಯಭಾಗ ನೋಡೋಣ ಇದರ ಕುರಿತಾಗಿ. ಕೊರಿಂಥದವರಿಗೆ ಬರೆದ ಪತ್ರಿಕೆ ಮೊದಲನೇ ಅಧ್ಯಾಯ ಅದರ 2ನೇ ವಚನ ಓದಿಕೊಳ್ಳೋಣ. ಓಕೆ, ಇಲ್ಲಿ ನಾವು ನೋಡುವಂಥದ್ದು, ಇಲ್ಲಿ ಕೊರಿಂಥದಲ್ಲಿರುವಂಥ ವಿಶ್ವಾಸಿಗಳ ಕುರಿತಾಗಿ ಪೌಲನು ಹೇಳುವಂಥದ್ದು, ಅವರು ಯಾರು? ದೇವರ ಸಭೆಗೆ, ಅಂದರೆ ಕ್ರಿಸ್ತುಯೇಸುವಿನಲ್ಲಿ ಪ್ರತಿಷ್ಠರು. ಆಂಗ್ಲ ಭಾಷೆಯಲ್ಲಿ ಸೇಂಟ್ಸ್ ಅಂತ ಮಾತು ಯೂಸ್ ಮಾಡಿದ್ದಾರೆ. ಅದು ಕನ್ನಡದಲ್ಲಿ ಅದೇ ರೀತಿಯಾಗಿ ನಾವು ಭಾಷಾಂತರ ಮಾಡಬೇಕಂದ್ರೆ ಪರಿಶುದ್ಧರು ಅಥವಾ ಸಂತರಾಗಿರುವಂಥವರು, ಇನ್ನು ಆಗಿರೋರಿಗೆ ಮತ್ತು ನಮಗೂ ಸಮಸ್ತ ದೇವಜನರಿಗೂ. ಈ ಕೊರಿಂಥದಲ್ಲಿರುವ ವಿಶ್ವಾಸಿಗಳಿಗೆ ಪೌಲನು ಹೇಳುವಂಥ ಮಾತು, ಇವರು ಕ್ರಿಸ್ತ ಯೇಸುವಿನಲ್ಲಿ ಪ್ರತಿಷ್ಠಿತರಾಗಿದ್ದಾರೆ, ಅವರು ದೇವಜನರು ಆಗಿದ್ದಾರೆ. ಇನ್ನು 5-6 ವಚನಗಳನ್ನು ಓದಿಕೊಳ್ಳಿ. ನೀವು ಕ್ರಿಸ್ತನ ವಿಷಯವಾದ ಸಾಕ್ಷಿ ನಿಮ್ಮಲ್ಲಿ ದೃಢವಾಗಿದೆ, ಎಲ್ಲ ನುಡಿಯಲ್ಲಿಯೂ ಎಲ್ಲ ತಿಳುವಳಿಕೆಯಲ್ಲಿಯೂ ನೀವು ಸಮೃದ್ಧಿಯುಳ್ಳವರಾಗಿದ್ದೀರಿ. ಇನ್ನು 7ನೇ ವಚನ, ಇಲ್ಲಿ ನಾವು ನೋಡುವಂಥದ್ದು, ನೀವು ಯಾವ ಕೃಪಾವರದಲ್ಲಿಯೂ ಕೊರತೆ ಇಲ್ಲದವರಾಗಿದ್ದೀರಿ. ಆತ್ಮೀಕ ದೇವರಾತ್ಮನು ಕೊಡುವಂಥ ಕೃಪಾವರವನ್ನು ಹೊಂದಿದವರಾಗಿದ್ದಾರೆ. ಇವರು ಪ್ರತಿಷ್ಠಿತರಾಗಿದ್ದಾರೆ, ದೇವ ಜನರಾಗಿದ್ದಾರೆ, ಕ್ರಿಸ್ತನ ಸಾಕ್ಷಿಯಲ್ಲಿ ದೃಢವಾಗಿದೆ ಅವರಲ್ಲಿ, ಮತ್ತು ಅವರು ಯಾವ ಕೃಪಾವರದಲ್ಲಿಯೂ ಕೊರತೆ ಇಲ್ಲದಂತಹ ನಾರ್ಮಲ್ ವಿಶ್ವಾಸಿಗಳಲ್ಲ, ಒಳ್ಳೆ ವಿಶ್ವಾಸಿಗಳಿವರು. ಇನ್ನು ಇವರ ಕುರಿತಾಗಿ ಪೌಲನು 3ನೇ ಅಧ್ಯಾಯಕ್ಕೆ ಬರುವಾಗ ಹೇಳುವಂಥದ್ದೇನು? ಮೊದಲನೆಯ 3 ವಚನಗಳು, 3ನೇ ಅಧ್ಯಾಯ ಮೊದಲನೇ 3 ವಚನಗಳು.
ಪ್ರತಿಷ್ಠಿತರು, ದೇವಜನರು, ಯಾವ ಕೃಪಾವರದಲ್ಲಿಯೂ ಕೊರತೆ ಇಲ್ಲದವರಾಗಿರುವಂಥವರು ಕೇವಲ ನರಪ್ರಾಣಿಗಳಂತೆ ನಡೆಯುತ್ತಿದ್ದೀರಾ. ಕೇವಲ ನರಪ್ರಾಣಿಗಳಂತೆ ಅಂದರೆ ಒಬ್ಬ ಅವಿಶ್ವಾಸಿ ಹೇಗೆ ತನ್ನನ್ನೇ ನಡೆಸಿಕೊಳ್ಳುತ್ತಾನೋ ಅದೇ ರೀತಿಯಲ್ಲಿ ಇವರು ನಡೆಸಿಕೊಳ್ಳುತ್ತಿದ್ದಾರೆ. ಆದರೆ ಪೌಲನು ಇವರ ರಕ್ಷಣೆಯ ಕುರಿತಾಗಿ ಏನು ಸಂದೇಹ ವ್ಯಕ್ತಪಡಿಸುತ್ತಾ ಇಲ್ಲ. ನೀವು ನಿಜವಾಗಿ ರಕ್ಷಣೆ ಹೊಂದಿಲ್ಲ, ಆದ್ದರಿಂದ ಈ ರೀತಿಯಾಗಿ ನಡೀತಾ ಇದ್ದೀರಾ ಅಂತ ಹೇಳ್ತಾ ಇಲ್ಲ. ಪೌಲನು ಹೇಳುವಂಥದ್ದು, ನೀವು ಪ್ರತಿಷ್ಠಿತರಾಗಿದ್ದೀರಾ, ನೀವು ದೇವಜನರಾಗಿ ಕರೆಯಲ್ಪಟ್ಟವರು, ಯಾವುದೇ ಕೃಪಾವರದಲ್ಲಿ ಕೊರತೆ ಇಲ್ಲದವರು, ಅಂದರೆ ದೇವರಾತ್ಮನೇ ನಿಮಗೆ ಕೃಪಾವರಗಳನ್ನು ಕೊಟ್ಟಿದ್ದಾನೆ. ಆದರೆ ನೀವು ಶರೀರಾಧೀನ ಸ್ವಭಾವವುಳ್ಳವರಾಗಿರುವುದರಿಂದ, ಅವಿಶ್ವಾಸಿಗಳಾಗಿರುವುದರಿಂದ ಅಂತಲ್ಲ, ಶರೀರಾಧೀನ ಸ್ವಭಾವವುಳ್ಳವರಾಗಿರುವುದರಿಂದ ನೀವು ನರಪ್ರಾಣಿಗಳಂತೆ ನಡೆಯುತ್ತಾ ಇದ್ದೀರಿ. ನಿಮಗೆ ಅನ್ನ ತಿನ್ನುವುದಕ್ಕೆ ಶಕ್ತಿ ಇಲ್ಲ, ಇನ್ನೂ ಹಾಲು ಕುಡಿಯುವಷ್ಟು ಮಟ್ಟಿಗೆ ಮಾತ್ರ ನೀವು ಬೆಳೆದಿದ್ದೀರಾ. ನೋಡಿರಿ, ಈ ರೀತಿಯಾದಂತಹ ಒಂದು ಪ್ರಾಯೋಗಿಕ ಅಂಶ ಜೀವನದಲ್ಲಿ ಇದೆ. ಅಂದರೆ ರಕ್ಷಣೆ ಹೊಂದಿದವರು ಸಹ ಅವರಲ್ಲಿ ಇಂತಹ ವರ್ತನೆಗಳು ಉಂಟಾಗಬಹುದು. ಆದ್ದರಿಂದ ನನ್ನ ವರ್ತನೆಗಳ ಆಧಾರದ ಮೇಲೆ ನಾನು ರಕ್ಷಣೆ ಹೊಂದಿದ್ದೀನಿ ಅಥವಾ ಹೊಂದಿಲ್ಲ ಅನ್ನುವಂತಹ ಆ ಒಂದು ತೀರ್ಮಾನ ತೆಗೆದುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಇನ್ನೊಂದು ಇದಕ್ಕೆ ವಿಪರೀತವಾದ ಬೇರೊಂದು ವಾಕ್ಯ ಭಾಗವನ್ನು ನಾನು ನಿಮ್ಮ ಕಡೆಗೆ ಗಮನಕ್ಕೆ ತರುತ್ತೇನೆ. ಮತ್ತಾಯನು ಬರೆದ ಸುವಾರ್ತೆ 7ನೇ ಅಧ್ಯಾಯ. ಮತ್ತಾಯನು ಬರೆದ ಸುವಾರ್ತೆ 7ನೇ ಅಧ್ಯಾಯ ಅದರ 21ರಿಂದ 23 ವಚನಗಳು. ನೋಡ್ರಿ, ಇಲ್ಲಿ ಬೇರೊಂದು ಗುಂಪು ಜನರು, ಅವರು ಈ ಕೊರಿಂಥದವರ ಥರ ಅಲ್ಲ, ಅವರು ನರಪ್ರಾಣಿಗಳ ಥರ ಅಲ್ಲ, ಬಹಳಷ್ಟು ಅತಿ ಆತ್ಮೀಕರಾದಂತಹ ರೀತಿಯಲ್ಲಿ ಜೀವಿಸಿದಂತಹ ವ್ಯಕ್ತಿಗಳು. ನೋಡ್ರಿ, ಅವರು ಬೋಧಕರವರು. ನಾವು ನಿನ್ನ ಹೆಸರಿನ ಮೇಲೆ ನಾವು ಬೋಧನೆ ಹೇಳಲಿಲ್ಲವೇ? ಅವರು ಬೋಧಕರು. ಅಂದರೆ ದೇವರ ವಾಕ್ಯವನ್ನು ಚೆನ್ನಾಗಿ ಅರ್ಥೈಸಿಕೊಂಡು ಇತರರಿಗೆ ಹೇಳಿಕೊಡುವಂಥ ಸೇವೆ ಮಾಡ್ತಿದ್ದವರು, ಪ್ರಸಂಗ ಮಾಡ್ತಿದ್ದವರು, ಬೋಧಕರವರು. ಇನ್ನದು ಮಾತ್ರವಲ್ಲ, ನಿನ್ನ ಹೆಸರಿನ ಮೇಲೆ ದೆವ್ವಗಳನ್ನು ಬಿಡಿಸಲಿಲ್ಲ. ದೆವ್ವ ಬಿಡಿಸಲಿಕ್ಕೆ ಕೆಪಾಸಿಟಿ ಇರುವ ಯಾರಿದ್ದಾರೆ ಇಲ್ಲಿ? ಅವರಿಗೆ ದೆವ್ವ ಬಿಡಿಸುವಂತಹ ಆ ಸೇವೆಯನ್ನು ಅವರು ಮಾಡ್ತಾಯಿದ್ರು. ನಾವು ಪ್ರಾರ್ಥನೆ ಮಾಡಿದರೆ ಬಿಡುಗಡೆ ಇದೆ ಅಂತ ನಾನು ನಂಬುತ್ತೇನೆ, ನಮ್ಮಲ್ಲಿರುವಂಥ ಶಕ್ತಿ ಅಲ್ಲ. ದೆವ್ವಗಳನ್ನು ಬಿಡಿಸುವಂಥ ಸೇವೆ ಅವರು ಮಾಡ್ತಾಯಿದ್ರು. ಇನ್ನು ನಿನ್ನ ಹೆಸರಿನ ಮೇಲೆ ಅನೇಕ ಮಹತ್ಕಾರ್ಯಗಳನ್ನು ಮಾಡಲಿಲ್ಲವೇ? ಇವರು ಮಹತ್ಕಾರ್ಯಗಳನ್ನು ಮಾಡ್ತಾಯಿದ್ರು. ಸಾಮಾನ್ಯ ಕಾರ್ಯಗಳನ್ನು ನಾವು ಮೊದಲು ಹೇಳಿದ್ದು, ಸಾಮಾನ್ಯವಾಗಿ ಒಬ್ಬ ವಿಶ್ವಾಸಿ ಜೀವಿಸುವ ರೀತಿಯಲ್ಲಿ ಕೆಲವೊಮ್ಮೆ ಜೀವಿಸುವುದರಲ್ಲಿ ನ್ಯೂನ್ಯತೆಗಳು, ಕೊರತೆಗಳು ಉಂಟಾಗುವಂಥ ವಿಚಾರ. ಇಲ್ಲಿ ಇವರು ಸಾಮಾನ್ಯ ಕಾರ್ಯ ಮೀರಿ ಹೋಗಿ ಮಹತ್ಕಾರ್ಯಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಆದರೆ ಯೇಸು ಸ್ವಾಮಿ ಹೇಳಿದ್ದು, ನಾನು ನಿಮ್ಮನ್ನು ಅರಿಯೆನು. ನೋಡಿರಿ, ಆ ಒಬ್ಬ ವ್ಯಕ್ತಿ ಸಭೆಯಲ್ಲಿದ್ದಿದ್ದರೆ ನಾವೇನು ಹೇಳ್ತಿದ್ವಿ? ನಿಜವಾದ ಶಿಷ್ಯನು, ನಿಜವಾದ ವಿಶ್ವಾಸಿ ಅಂದರೆ ಇವರು ನಾವು ರೋಲ್ ಮಾಡೆಲ್ ಮಾಡಿಕೊಳ್ಳಬೇಕು. ಆದರೆ ಯೇಸು ಸ್ವಾಮಿ ಹೇಳುವಂಥದ್ದು, ಅವರು ರಕ್ಷಣೆನೇ ಹೊಂದಿಲ್ಲ. ಆದ್ದರಿಂದ ನಮ್ಮ ವರ್ತನೆ, ನನ್ನ ಸ್ವಭಾವ ಮತ್ತು ನನ್ನ ಜೀವನದ ಕಾರ್ಯ ಚಟುವಟಿಕೆಗಳ ಆಧಾರದ ಮೇಲೆ ರಕ್ಷಣೆ ಹೊಂದಿದ್ದೀನಾ ಇಲ್ವಾ ಅಂತ ತೀರ್ಮಾನಿಸಲಿಕ್ಕೆ ಹೋದರೆ ಅದು ಬಹಳಷ್ಟು ಕಾಂಪ್ಲಿಕೇಟೆಡ್. ಅದು ಯಾಕಂದರೆ ಅನೇಕ ವಿಚಾರಗಳಲ್ಲಿ ನಮ್ಮಲ್ಲಿ ಪವಿತ್ರಾತ್ಮನ ಕಾರ್ಯ ಸಫಲವಾಗಿ ನಡೆದು ನಮ್ಮಲ್ಲಿ ರೂಪಾಂತರ ಉಂಟಾಗಿದೆ. ಆದರೆ ಅನೇಕ ವಿಚಾರಗಳಲ್ಲಿ
ಆ ರೂಪಾಂತರದಲ್ಲಿ ನಮ್ಮಲ್ಲಿ ನ್ಯೂನ್ಯತೆ ಇದೆ. ಇನ್ನು ನಾವು ಹೋರಾಡಬೇಕು. ಪವಿತ್ರಾತ್ಮನ ಸಹಾಯದಿಂದ ಶರೀರದಿನ ಸ್ವಭಾವವನ್ನು ನಾವು ಸಾಯಿಸಬೇಕು, ಪ್ರತಿದಿನ ಸಾಯಿಸಬೇಕು. ಈ ಎರಡು ವಿಚಾರಗಳಿರುವಾಗ ನಾವು ಕೆಲವೊಂದನ್ನು ನೋಡಿ ನಾನು ರಕ್ಷಣೆ ಹೊಂದಿದವನು, ಕೆಲವೊಂದನ್ನು ನೋಡಿ ನಾನು ರಕ್ಷಣೆ ಹೊಂದಿದ್ರೆ ನನಗೆ ಹೀಗೆ ಆಗ್ತದಾ, ಇಷ್ಟೊಂದು ನನಗೆ ಸ್ಟ್ರಗಲ್ ಉಂಟಾಗ್ತದ, ಹೋರಾಟ ಉಂಟಾಗ್ತದ ಅನ್ನುವಂಥ ಗೊಂದಲ ಉಂಟಾಗ್ತದೆ. ಅಥವಾ ನಿಜವಾಗಿ ರಕ್ಷಣೆ ಹೊಂದಂಥ ವ್ಯಕ್ತಿ, ಈಗ ಮಹಾತ್ಮ ಗಾಂಧಿ ಜೀವಿಸಿದ ಪ್ರಕಾರ ಅವರ ಆ ಒಂದು ಕಾನ್ಷಿಯನ್ಸ್, ಮನಸ್ಸಾಕ್ಷಿಗೆ ಅನುಗುಣವಾಗಿ ಒಬ್ಬ ಅವಿಶ್ವಾಸಿ ಕೂಡ ಮನಸ್ಸಾಕ್ಷಿಗೆ ಅನುಗುಣವಾಗಿ ಜೀವಿಸಿದರೆ ಒಬ್ಬ ವಿಶ್ವಾಸಿ ಬದುಕುವ ರೀತಿಯಲ್ಲಿ ಅವನು ಕೂಡ ಬದುಕಬಹುದು. ಅಂಥ ಜನರು ನಾವು ಕೆಲವೊಮ್ಮೆ ಹೊರಗಡೆ ನೋಡ್ತೀವಿ. ಒಂದು ನಿಜವಾದ ವಿಚಾರ, ಅನೇಕ ವಿಚಾರಗಳಲ್ಲಿ ಸಭೆಯಲ್ಲಿ ಇರುವುದಕ್ಕಿಂತ ಚೆನ್ನಾಗಿ ವರ್ತಿಸೋದು ಹೊರಗಡೆ ಇರೋರು. ಪ್ರತ್ಯೇಕವಾಗಿ ಹಣಕಾಸಿನ ವಿಚಾರದಲ್ಲಿ ನನಗೆ ಗೊತ್ತಿದೆ. ನನ್ನ ಕಾಲೇಜಲ್ಲಿದ್ದ ನನ್ನ ರೂಮ್ಮೇಟ್ಸ್ ಬ್ರಾಹ್ಮಣರು, ಲಿಂಗಾಯತ ಬ್ಯಾಕ್ಗ್ರೌಂಡಿಂದ ಬಂದವರು, ಹಣಕಾಸಿನ ವಿಚಾರದಲ್ಲಿ ಎಲ್ಲ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಯಾವುದೇ ಮೋಸ ವಂಚನೆ ಏನೂ ಇಲ್ಲದೆ ವರ್ತಿಸುವವರು. ಆದರೆ ಸಭೆಯಲ್ಲಿರುವವರು ಹಾಗೆ ಅಲ್ಲ. ಕೆಲವೊಮ್ಮೆ ನಾವು ಅವರ ವರ್ತನೆ ಇನ್ನೂ ಚೆನ್ನಾಗಿರ್ತದೆ ಸಭೆಯಲ್ಲಿರುವುದಕ್ಕಿಂತ. ನೋಡ್ರಿ, ಆದ್ದರಿಂದ ಈ ಈ ಈ ಧಾರ್ಮಿಕವಾದಂತಹ ವರ್ತನೆಗಳ ಆಧಾರದ ಮೇಲೆ ರಕ್ಷಣೆಯ ಭರವಸೆಯನ್ನು ಇಡಬಾರದು. ರಕ್ಷಣೆಯ ಭರವಸೆ ಅದರ ಮೇಲೆ ಇಡುವುದಕ್ಕೆ ಹೋದರೆ ನನ್ನ ಭರವಸೆ ಕೆಲವೊಮ್ಮೆ ಮೇಲೆ ಹೋಗ್ತದೆ, ಕೆಲವೊಮ್ಮೆ ಕೆಳಗೆ ಹೋಗ್ತದೆ. ಹಾಗಾದಾಗ ಏನಾಗ್ತದೆ, ನಾವು ಮೊದಲು ಹೇಳಿದಂಥ ವಾಕ್ಯದಲ್ಲಿ ದೇವರು ನಮಗೆ ಕೊಟ್ಟಿರುವಂತಹ ಎಲ್ಲ ವಾಗ್ದಾನಗಳು ನಾವು ಅದನ್ನು ಹಿಡಿದು ಅದರಿಂದ ನಾವು ಆ ಒಂದು ಶಕ್ತಿಯನ್ನು ಪಡೆದುಕೊಳ್ಳುವುದರಲ್ಲಿ ನಮಗೆ ತುಂಬ ಅಡ್ಡಿ ಉಂಟಾಗ್ತದೆ. ಯಾಕೆಂದರೆ ನಾನು ರಕ್ಷಣೆ ಹೊಂದಿದ್ದೀನ ಅನ್ನುವಂತಹ ಸಂಶಯ ಅದು ನಮ್ಮನ್ನು ಕಾಡುತ್ತಾ ಇರ್ತದೆ. ಮತ್ತು ಇದು ಸೈತಾನನ ಒಂದು ತಂತ್ರ ಕೂಡ ಆಗಿದೆ. ನಾವು ಆ ರಕ್ಷಣೆಯ ಆನಂದ ಮತ್ತು ತೃಪ್ತಿ ಮತ್ತು ಸಂತೋಷವನ್ನು ಅನುಭವಿಸಬಾರದು ಅನ್ನುವುದಾಗಿ ಆತನು ಇಂತಹ ಸಂದೇಹಗಳನ್ನು ನಮ್ಮ ಮನಸ್ಸಿನಲ್ಲಿ ಇಡುತ್ತಾನೆ. ಆದ್ದರಿಂದ ನಾನು ರಕ್ಷಣೆ ಹೊಂದಿದ್ದೀನ ಅನ್ನುವಂತಹ ಭರವಸೆಗೆ ನನ್ನ ವರ್ತನೆಯನ್ನು ನಾನು ನೋಡದೇ ಇರುವುದು ಒಳ್ಳೆಯದು. ಆದರೆ ರಕ್ಷಣೆ ಹೊಂದಿದ ವ್ಯಕ್ತಿಯಲ್ಲಿ ಬದಲಾವಣೆ ಉಂಟಾಗಲೇಬೇಕು. ನಾನು ಹೇಳಿದ ಥರ 1000 ನ್ಯೂನ್ಯತೆಗಳು ನನ್ನಲ್ಲಿದ್ದಲ್ಲಿ ಅದರಲ್ಲಿ ಒಂದಾದರೂ ಬದಲಾಗಬೇಕು. ಅದರಲ್ಲಿ ಬದಲಾವಣೆ ಪವಿತ್ರಾತ್ಮನು ಖಂಡಿತವಾಗಿ ತರುತ್ತಾನೆ. ಆದರೆ ಸಂಪೂರ್ಣವಾದಂತಹ ರೂಪಾಂತರ, ಸಂಪೂರ್ಣವಾದಂತಹ ಆ ಒಂದು ಬದಲಾವಣೆ ನಾವು ಕರ್ತನಾದ ಯೇಸು ಕ್ರಿಸ್ತನನ್ನು ಭೇಟಿಯಾಗುವಂತಹ ಆ ಸಂದರ್ಭದಲ್ಲಿ ನಮಗೆ ಸಿಗುವಂಥದ್ದಾಗಿದೆ. R.C. ಸ್ಪ್ರೌಲ್ ಎಂಬಂಥ ಒಬ್ಬರು ದೇವರ ಸೇವಕರಿದ್ದರು. ಅವರು ಕೆಲವು ವರ್ಷಗಳ ಹಿಂದೆ ತೀರು ಹೋದರು ಅಮೇರಿಕದಲ್ಲಿ. R.C. ಸ್ಪ್ರೌಲ್ ಅವರು ಹೇಳುವಂಥ ಒಂದು ಉದಾಹರಣೆ ನನ್ನನ್ನು ಬಹಳಷ್ಟು ಸ್ಪರ್ಶಿಸಿದಂತಹ ಒಂದು ಉದಾಹರಣೆ. ಅದು ಅವರ ಒಂದು ಅನಿಸಿಕೆ, ಅದು ಸತ್ಯವೇದದ ಒಂದು ವಿಚಾರವಲ್ಲ, ಅನಿಸಿಕೆ. ಅವರು ಹೇಳುವಂಥ ಮಾತು ಈ ಥರ: ಈ ಲೋಕದಲ್ಲಿ ಅತಿ ದೊಡ್ಡ ಪಾಪಿ ಆದಂಥ ಒಬ್ಬ ವ್ಯಕ್ತಿಯನ್ನು ಸಂಕಲ್ಪಿಸಿಕೊಳ್ಳಿರಿ. ಅವರು ಸಂಕಲ್ಪಿಸಿದಂಥ ವ್ಯಕ್ತಿ ಅಡಾಲ್ಫ್ ಹಿಟ್ಲರ್. ಅಡಾಲ್ಫ್ ಹಿಟ್ಲರ್ ಅಂದರೆ ಬಹಳಷ್ಟು ಕ್ರೂರನಾದ ವ್ಯಕ್ತಿ. ಅವನಷ್ಟು ಕ್ರೂರನಾದ ವ್ಯಕ್ತಿ ಇತಿಹಾಸದಲ್ಲಿ ಒಂದು ವೇಳೆ ಇರಲಿಕ್ಕಿಲ್ಲದೆ ಇರ್ಬೋದು, ಅಷ್ಟೊಂದು ಕ್ರೂರನಾದ ವ್ಯಕ್ತಿ. ಓಕೆ, ಈ ಅಡಾಲ್ಫ್ ಹಿಟ್ಲರ್, ನಾವು ಆ ಒಂದು ಪವಿತ್ರತೆಯ ಒಂದು ಅಳತೆಗೋಲನ್ನು ನಾವು ಇಡೋದಾದರೆ ಅಡಾಲ್ಫ್ ಹಿಟ್ಲರ್ ಆ ಅಳತೆಗೋಲಲ್ಲಿ ಕೊನೆಯಲ್ಲಿರ್ತಾನೆ. ಅಡಾಲ್ಫ್ ಹಿಟ್ಲರ್ ಇಲ್ಲಿ ಅತಿ ಅಪವಿತ್ರನಾದಂಥ ವ್ಯಕ್ತಿ. ಯೇಸು ಸ್ವಾಮಿ ಆ ಕಡೆ ಅತಿ ಪವಿತ್ರನಾದಂಥ ಮನುಷ್ಯನು. ನಾವಿಲ್ಲಿರ್ತೇವೆ. ನಾವಿಲ್ಲಿರುವಂಥ ಪ್ರಶ್ನೆಗೆ R.C. ಸ್ಪ್ರೌಲ್ ಕೊಡುವಂಥ ಉತ್ತರ ನಾವು ಕೊಳ್ತೇವೆ ನಾವೊಂದು 2 ಹೆಜ್ಜೆ ಹಿಂದೆ ಇದ್ದೀವಿ ಅಂತ. ಆದರೆ ಆ ದೇವರ ಸೇವಕರು ಅವರ ಅನಿಸಿಕೆ ಇದು: ನಾವು ಆ್ಯಕ್ಚುಲಿ ಸಮ್ವೇರ್ ಇಲ್ಲಿದ್ದೀವಿ. ಅಡಾಲ್ಫ್ ಹಿಟ್ಲರ್ಗಿಂತ ಸ್ವಲ್ಪ ಬೆಟರ್ ಅಷ್ಟೇ. ಯೇಸು ಸ್ವಾಮಿಯ ಪವಿತ್ರತೆಗೆ ನಾವು ಕಂಪೇರ್ ಮಾಡುವುದಾದರೆ ಈ ಲೋಕ ಜೀವನದಲ್ಲಿ ಎಷ್ಟೇ ಆತ್ಮಿಕನಾದ ವ್ಯಕ್ತಿ ಕೂಡ ಅವನು ಮತ್ತು ಅಡಾಲ್ಫ್ ಹಿಟ್ಲರ್ ಮಧ್ಯೆ ಇರೋ ವ್ಯತ್ಯಾಸ ಹೆಚ್ಚೇನಿಲ್ಲ. ಯೇಸು ಸ್ವಾಮಿಯ ಪವಿತ್ರತೆ ಅಷ್ಟು ದೊಡ್ಡದಾಗಿದೆ, ಅಷ್ಟು ಗುಣಮಟ್ಟದಲ್ಲಿ ಮೀರಿದೆ. ನಮ್ಮಲ್ಲಿ ಅನೇಕ ಈ ಹಿಟ್ಲರ್ ಸ್ವಭಾವಗಳು ನಮ್ಮಲ್ಲಿ ಕೆಲವೊಮ್ಮೆ ನಾವೇ
ಕಾಣ್ತೇವೆ. ಆದರೆ ನಾವು ಕರ್ತನಾದ ಯೇಸು ಕ್ರಿಸ್ತನು ಬರುವಾಗ, ನಮ್ಮನ್ನು ರೂಪಾಂತರಗೊಳಿಸುವಾಗ ನಾವರ ವಾಕ್ಯಲ್ಲಿ ಓದುವಂಥದ್ದೇನು? ನಾನು ಆತನಂತೆ ಆಗುತ್ತೇನೆ. ದೇವರಿಗೆ ಸ್ತೋತ್ರ. ಎಂತಹ ದೊಡ್ಡ ಸತ್ಯ ಅದು. ನಾನು ಆತನಂತೆ ಆಗುತ್ತೇನೆ. ಆತನನ್ನು ಮುಖಾಮುಖವಾಗಿ ನಾನು ನೋಡುತ್ತೇನೆ. ಆತನ ಸ್ವಾರೂಪ್ಯ ಉಳ್ಳವರಾಗುವುದಕ್ಕೆ ದೇವರು ನಮ್ಮನ್ನು ಕಷ್ಟಗಳಲ್ಲಿಯೂ ಸಂಕಷ್ಟಗಳಲ್ಲಿಯೂ ಅನೇಕ ತೊಂದರೆಗಳಲ್ಲಿಯೂ ದೇವರು ನಡೆಸುವುದು ಆತನ ಸಾರೂಪ್ಯಕ್ಕೆ ನಾವು ಸೇರಬೇಕು. ನಾನು ಪವಿತ್ರನಾಗಿರುವಂತೆ ನೀವು ಪವಿತ್ರರಾಗಿರಬೇಕು. ಆದ್ದರಿಂದ ನಮ್ಮ ಗುರಿ ಅದು. ಆದರೆ ಪ್ರಾಯೋಗಿಕವಾಗಿ ನಾವು ಅಲ್ಲಿ ತಲುಪುವುದಕ್ಕೆ ಈ ಲೋಕದಲ್ಲಿ ಸಾಧ್ಯವಿಲ್ಲ. ಆದರೆ ಆ ಗುರಿನ ನಾವು ಬಿಟ್ಟು ಬಿಡಬಾರದು. ಆ ಗುರಿ ಇರುವುದರಿಂದಲೇ ಸ್ವಲ್ಪವಾಗಿ ನಾವು ಮುಂದಕ್ಕೆ ಪವಿತ್ರಾತ್ಮನ ಸಹಾಯದಿಂದ ನಾವು ಸಾಗುತ್ತೇವೆ. ಸೊ ಆದ್ದರಿಂದ ಅದರಲ್ಲಿ ಹೆಚ್ಚು ಕಡಿಮೆಗಳು ಇರುವುದರಿಂದ ನಮ್ಮ ವರ್ತನೆಯನ್ನು, ನಮ್ಮ ಸ್ವಭಾವವನ್ನು, ನಮ್ಮ ಕಾರ್ಯಚಟುವಟಿಕೆಗಳನ್ನು ನಾನು ರಕ್ಷಣೆ ಹೊಂದಿದ್ದೇನೋ ಇಲ್ಲವೋ ಅನ್ನುವುದಕ್ಕೆ ಭರವಸೆಯಾಗಿ ನಾವು ಇಟ್ಟುಕೊಳ್ಳಬಾರದು. ಬದಲಾಗಿ ನಾನು ರಕ್ಷಣೆ ಹೊಂದಿದ್ದೇನೆ ಅನ್ನುವುದಕ್ಕೆ ಭರವಸೆಯಾಗಿ ಇಟ್ಟುಕೊಳ್ಳಲಿಕ್ಕೆ ಸಾಧ್ಯವಾಗಿರುವಂಥದ್ದು ದೇವರ ವಾಕ್ಯದ ಆಧಾರದಲ್ಲಿ. ಎಂದಿಗೂ ಬದಲಾಗದ, ಇವತ್ತು ಹೈ ನಾಳೆ ಲೋ ಅನ್ನುವಂತಹ ಮಟ್ಟ ಇಲ್ಲದಿರುವಂತಹ, ಎಂದಿಗೂ ಬದಲಾಗದ ಶಾಶ್ವತವಾದಂತಹ ದೇವರ ವಾಕ್ಯ ಏನು ಹೇಳ್ತದೆ? ದೇವರು ಮಾಡಿರುವಂತಹ ಕಾರ್ಯದಲ್ಲಿಯೂ ಆತನ ವಾಕ್ಯದಲ್ಲಿಯೂ ಮಾತ್ರ ನನಗೆ ಭರವಸೆ. ನಾನು ರಕ್ಷಣೆ ಹೊಂದಿದ್ದೇನೆ ಅನ್ನುವುದಕ್ಕೆ ನನಗೆ ಗ್ಯಾರಂಟಿ ಸಿಗುವುದು ದೇವರ ವಾಕ್ಯದಿಂದ ಮಾತ್ರ. ಆದ್ದರಿಂದ ನಾವು ದೇವರ ವಾಕ್ಯದ ಕೆಲವು ಅಂಶಗಳನ್ನು ಈ ಕುರಿತಾಗಿ ನಾವು ನೋಡಿಕೊಳ್ಳೋಣ. ಮೊದಲನೇದಾಗಿ 1 ಯೋಹನ 5ನೇ ಅಧ್ಯಾಯ ಅದರ 11ರಿಂದ 13. ದೇವರ ಮಗನ ಹೆಸರಿನಲ್ಲಿ ನಂಬಿಕೆ ಇಟ್ಟಿರುವವರಾದ ನಿಮ್ಮಲ್ಲಿ ನಿತ್ಯ ಜೀವ ಉಂಟು ಎಂದು ನಿಮಗೆ ಗೊತ್ತಾಗುವಂತೆ ಈ ಮಾತುಗಳನ್ನು ಬರೆದಿದ್ದೇನೆ. ದೇವರ ಮಗನ ಹೆಸರಿನಲ್ಲಿ ನಂಬಿಕೆ ಇಟ್ಟಿರುವವರಾದ ನಿಮ್ಮಲ್ಲಿ ನಿತ್ಯ ಜೀವ ಉಂಟೆಂದು ನಿಮಗೆ ಗೊತ್ತಾಗುವಂತೆ ಈ ಮಾತುಗಳನ್ನು ಬರೆದಿದ್ದೇನೆ. ಅಂದರೆ ದೇವರ ವಾಕ್ಯ ಬರೆಯಲ್ಪಟ್ಟಿರುವುದರ ಒಂದು ಉದ್ದೇಶ ನಮ್ಮಲ್ಲಿ ನಿತ್ಯ ಜೀವ ಉಂಟಾಗಿದೆ ಎಂಬುದು ಉಂಟೆಂದು ನಮಗೆ ಗೊತ್ತಾಗಬೇಕು. ನಮಗೆ ಆ ತಿಳುವಳಿಕೆಯನ್ನು, ಆ ಭರವಸೆಯನ್ನು, ನಿತ್ಯ ಜೀವ ನನ್ನಲ್ಲಿ ಇದೆ ಅನ್ನುವಂಥ ಭರವಸೆ ನನಗೆ ಕೊಡುವುದು ಯಾವುದು? ದೇವರ ವಾಕ್ಯ. ಆ ದೇವರ ವಾಕ್ಯದಲ್ಲಿ ಹೇಳಲ್ಪಟ್ಟಿರುವ ಸತ್ಯಾಂಶಗಳನ್ನು ಹೌದು ಇದು ಸತ್ಯ ಅನ್ನುವುದು ನಂಬುವುದರ ಮೂಲಕವಾಗಿ, ಅದನ್ನು ಹಿಡ್ಕೊಳ್ಳುವುದರ ಮೂಲಕವಾಗಿ ನನಗೆ ಭರವಸೆ ಉಂಟಾಗುತ್ತದೆ. ನಾವು ಅದಕ್ಕೆ ಆಧಾರವಾಗಿ ಒಂದು ವಾಕ್ಯಗಳನ್ನು ಓದಿಕೊಳ್ಳೋಣ. ಯೋಹಾನನು ಬರೆದ ಸುವಾರ್ತೆ 3ನೇ ಅಧ್ಯಾಯ ಅದರ 36ನೇ ವಚನ. ಯೋಹಾನ 3:36. ಆತನ ಮಗನನ್ನು ನಂಬುವವನಿಗೆ ನಿತ್ಯ ಜೀವ ಉಂಟು. ಆತನ ಮಗನನ್ನು ನಂಬುವವನಿಗೆ. ಆದ್ದರಿಂದ ನಾವು ಕೇಳಬೇಕಂತ ಪ್ರಶ್ನೆ, ನಾನು ಆತನ ಮಗನಲ್ಲಿ ನಂಬಿಕೆ ಇಟ್ಟಿದ್ದೀನ? ಆತನ ಮಗನಾದ ಯೇಸು ಕ್ರಿಸ್ತನು ಮಾಡಿದಂತಹ ಕಾರ್ಯದಲ್ಲಿ ನಾನು ನಿಜವಾಗಿ ನಂಬಿಕೆ ಇಟ್ಟಿದ್ದೀನ? ನಾವು ನೋಡಿದಂಥ 3 ವಿಚಾರಗಳು ಹಿಂದಿನ ಕ್ಲಾಸಲ್ಲಿ. ನಾನು ಆತನನ್ನು ಅಂಗೀಕರಿಸಿಕೊಂಡಿದ್ದೀನ, ಆತನಲ್ಲಿ ನಾನು ನಂಬಿಕೆ ಇಟ್ಟಿದ್ದೀನ, ಆತನನ್ನು ನಾನು ಆಶ್ರಯಿಸಿಕೊಂಡಿದ್ದೇನೆ, ನನ್ನ ರಕ್ಷಣೆಗಾಗಿ ನಾನು ಆತನನ್ನು ಆಶ್ರಯಿಸಿಕೊಂಡಿದ್ದೇನೆ. ಈ ರೀತಿಯಾಗಿ ನಾವು ಆತನಲ್ಲಿ ನಂಬಿಕೆ ಇಟ್ಟದ್ದಾದರೆ ನಮಗೆ ನಿತ್ಯ ಜೀವ ಇದೆ ಅನ್ನುವುದು ದೇವರ ವಾಕ್ಯ ಕೊಡುವಂತಹ ಭರವಸೆ. ಆದ್ದರಿಂದ ನನ್ನ ಸಾಕ್ಷ್ಯವಾಗಿ ನಾನು ಹೇಳುವಂಥದ್ದು, ನನಗೆ ರಕ್ಷಣೆ ಇಂಥ ದಿನದಲ್ಲಿ ಹೊಂದಿದ್ದೇನೆ ಅನ್ನುವಂತಹ ಡೇಟ್ ನನಗೆ ಗೊತ್ತಿಲ್ಲ, ಅಥವಾ ಆ ಸಂದರ್ಭ ಕೂಡ ನನಗೆ ಗೊತ್ತಿಲ್ಲ.
ನನ್ನ ರಕ್ಷಣೆಯ ಆಧಾರ ಒಂದು ಕ್ಯಾಲೆಂಡರ್ನಲ್ಲಿರುವ ಡೇಟ್ ಅಲ್ಲ. ನನ್ನ ರಕ್ಷಣೆಯ ಆಧಾರ ಕಲ್ವಾರಿ ಶಿಲುಬೆಯ ಮೇಲೆ ಕ್ರಿಸ್ತನು ನನಗೋಸ್ಕರ ಮಾಡಿದ ಕಾರ್ಯ. ಅದು ಆ ಕಾರ್ಯ ಎಂದೆಂದಿಗೂ ಸತ್ಯವಾಗಿರುತ್ತದೋ ಅಷ್ಟು ತನಕ ನನಗೆ ಭರವಸೆ ಇದೆ, ನಾನು ರಕ್ಷಣೆ ಹೊಂದಿದ್ದೇನೆ. ಆದ್ದರಿಂದ ನಮ್ಮ ರಕ್ಷಣೆಯ ಭರವಸೆಯ ಆಧಾರ ಒಂದು ಡೇಟಿನ ಮೇಲೆ. ಡೇಟ್ ನೆನಪಿಟ್ಕೊಳ್ಳುವುದು ಒಳ್ಳೆಯದು, ದೇವರಿಗೆ ಸ್ತೋತ್ರ ಮಾಡಬಹುದು, ನಾವು ಹೇಳಬಹುದು, ಸಾಕ್ಷಿ ಹೇಳುವಾಗ ನಮಗೆ ಸಂದರ್ಭವನ್ನು ಹೇಳಿಕೊಳ್ಳಬಹುದು. ಪ್ರತ್ಯೇಕವಾಗಿ ನಾವು ಸುವಾರ್ತೆ ಸಾರುವಾಗ ಕೆಲವೊಮ್ಮೆ ನಾವು ಸಾಕ್ಷ್ಯವನ್ನು ಹೇಳುವುದಕ್ಕೆಲ್ಲ ಅದು ಸಹಾಯವಾಗ್ತದೆ. ಆದರೆ ನಮ್ಮ ನಂಬಿಕೆಯ ಆಧಾರ ಒಂದು ಡೇಟ್ ಆಗಿರಬಾರದು. ನಮ್ಮ ನಂಬಿಕೆಯ ಆಧಾರ ಶಿಲುಬೆಯ ಮೇಲೆ ಯೇಸು ಸ್ವಾಮಿ ಮಾಡಿದಂತಹ ಕಾರ್ಯ. ನಾನು ಅದರಲ್ಲಿ ನಂಬಿದ್ದೇನೆ, ಆದ್ದರಿಂದ ನನಗೆ ರಕ್ಷಣೆ ಇದೆ. ಕೆಲವರು ರಕ್ಷಣೆ ಹೊಂದುವಾಗ ಅವರು ಕಣ್ಣೀರಿಟ್ಟು ರಕ್ಷಣೆ ಹೊಂದುತ್ತಾರೆ. ಕೆಲವರು ರಕ್ಷಣೆ ಹೊಂದುವಾಗ ಅವರು ಬಹಳಷ್ಟು ಭಾವನೆಗಳನ್ನು ತುಂಬಿದವರಾಗಿ ರಕ್ಷಣೆ ಹೊಂದುತ್ತಾರೆ. ಆದರೆ ಕೆಲವರು ರಕ್ಷಣೆ ಹೊಂದುವಾಗ ಆ ಥರ ಕಣ್ಣೀರೇನೋ ಬರಬೇಕಂತಿಲ್ಲ. ಆದ್ದರಿಂದ ನಾವು ಅದು ಮಾತ್ರವಲ್ಲ, ರಕ್ಷಣೆ ಉಂಟಾದಂತಹ ಸಂದರ್ಭದಲ್ಲಿ ಅನೇಕ ವಿಚಾರಗಳು ನಮ್ಮಲ್ಲಿ ಸಂಭವಿಸ್ತದೆ. ನಮ್ಮನ್ನು ದೇವರು ಹೊಸ ಸೃಷ್ಟಿಯಾಗಿ ಮಾಡುತ್ತಾನೆ, ಪವಿತ್ರಾತ್ಮನು ನಮ್ಮಲ್ಲಿ ಬರುತ್ತಾನೆ. ಹೊರಗಡೆ ಏನಾದರೂ ಕಾಣಿಸ್ತದೆ ಇದು? ಇಲ್ಲ. ನಮಗೊಂದು ಇಂಜೆಕ್ಷನ್ ಕೊಟ್ಟರೆ ನಮಗೆ ಗೊತ್ತಾಗ್ತದೆ ಏನೋ ಒಳಗಡೆ ಹೋಗ್ತಾ ಇದೆ ಅಂತ, ಏನೋ ಒಂದು ನೋವು ನಮಗೆ ಗೊತ್ತಾಗ್ತದೆ. ನಮ್ಮ ಶರೀರದ ಒಳಗಡೆ ಏನಾದರೂ ಹಾರ್ಮೋನಲ್ಲಿ ವೇರಿಯೇಷನ್ಸ್ ಆದರೆ ನಮಗೆ ಗೊತ್ತಾಗ್ತದೆ. ಆದರೆ ರಕ್ಷಣೆ ಹೊಂದುವಾಗ ಶಾರೀರಿಕವಾಗಿ ಏನಾದರೂ ವ್ಯತ್ಯಾಸ ಉಂಟಾಗ್ತದಂತ ದೇವರ ವಾಕ್ಯ ಹೇಳ್ತದ? ನಮ್ಮ ಲಿವರಲ್ಲಿ ಏನಾದರೂ ಚೇಂಜ್ ಆಗ್ತದ? ಇಲ್ಲ. ಹಾರ್ಟಲ್ಲಿ, ಕಿಡ್ನಿಯಲ್ಲಿ ಏನಾದರೂ ಚೇಂಜ್ ಆಗ್ತದ? ಇಲ್ಲ. ಯಾವುದೇ ಬದಲಾವಣೆ ಶಾರೀರಿಕವಾಗಿ ಉಂಟಾಗದೇ ಇರುವುದರಿಂದ ಶಾರೀರಿಕವಾಗಿ ನಾವೇನು ತಿಳಿಯಬೇಕೆಂದಿಲ್ಲ. ಇನ್ನು ಕೆಲವರು ರಕ್ಷಣೆ ಹೊಂದುವಾಗ ನೋಡಿ, ಒಬ್ಬೊಬ್ಬರದು ಮಾನಸಿಕವಾದಂತಹ ಒಂದು ಫ್ರೇಮ್ ಬಹಳಷ್ಟು ವ್ಯತ್ಯಸ್ತವಾದದ್ದು. ಇವಾಗ ನನಗೆ ಒಂದು 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 ದೊಡ್ಡ ಒಂದು ಪ್ರಮೋಷನ್ ಸಿಕ್ಕಿದರೆ ಅದಕ್ಕೆ ನಾನು ಹೇಗೆ ರಿಯಾಕ್ಟ್ ಮಾಡ್ತೀನಿ, ನೀವು ಅದಕ್ಕೆ ಹೇಗೆ ರಿಯಾಕ್ಟ್ ಮಾಡ್ತೀರ ಅನ್ನೋದ್ರಲ್ಲಿ ವ್ಯತ್ಯಾಸವಿದೆ. ಕೆಲವರಿಗೆ ಪ್ರಮೋಷನ್ ಸಿಕ್ಕಿದರೆ ಅವರು ಹಾಂ ಓಕೆ ಅಂತ ಹೇಳ್ತಾರೆ ಅಷ್ಟೇ. ಕೆಲವರಿಗೆ ಪ್ರಮೋಷನ್ ಸಿಕ್ಕಿದರೆ ಊರೆಲ್ಲ ಊಟ ಹಾಕಿಸ್ತಾರೆ. ಕೆಲವರಿಗೆ ಜಾಬ್ ಲಾಸ್ ಆದರೆ ಹಾಂ ಓಕೆ ಅಂತ ಹೇಳ್ತಾರೆ. ಕೆಲವರಿಗೆ ಜಾಬ್ ಲಾಸ್ ಆದರೆ ಅವರು ಮತ್ತೆ ತುಂಬ ಹತ್ತು ಬಿತ್ತು ಕೆಲವೊಮ್ಮೆ ಹಾಸ್ಪಿಟ್ಲಿಗೂ ಸೇರಿಸಬೇಕಾಗುತ್ತೆ. ಸೊ ಒಬ್ಬೊಬ್ಬರ ಮಾನಸಿಕ ಫ್ರೇಮ್ ವ್ಯತ್ಯಾಸವಿದೆ. ಅದೇ ರೀತಿಯಾಗಿ ರಕ್ಷಣೆ ಹೊಂದುವಾಗ ಕೂಡ ಎಲ್ಲರದು ರಿಯಾಕ್ಷನ್ ಒಂದೇ ಥರ ಇರುವುದಿಲ್ಲ. ಕೆಲವರಿಗೆ ಅವರು ತುಂಬ ಭಾವುಕರಾಗಿ ತುಂಬ ಅವರು ರಕ್ಷಣೆ ಹೊಂದುತ್ತಾರೆ. ನಾವು ಕೆಲವೊಮ್ಮೆ ಅದನ್ನು ನೋಡಿಬಿಟ್ಟು ನಾನು ರಕ್ಷಣೆ ಹೊಂದಿದಾಗ ಒಂದು ಹನಿ ನೀರು ಕೂಡ ಕಣ್ಣಲ್ಲಿ ಬಂದಿಲ್ವಲ್ಲ. ಕೆಲವೊಮ್ಮೆ ನಾವು ಆರಾಧನೆಗೆ ಬಂದು ಕರ್ತನನ್ನು ನೆನಪಿಸಿಕೊಳ್ಳುವಾಗ ಕೆಲವರಿಗೆ ಕಣ್ಣಿಂದ ನೀರು ಸುರಿತಾ ಇರ್ತದೆ, ಕೆಲವರ ಕಣ್ಣು ಡ್ರೈ ಆಗಿರ್ತದೆ. ಈ ಡ್ರೈ ಆಗಿರುವವರು ಚೆನ್ನಾಗಿ ಆರಾಧನೆ ಮಾಡಿಲ್ಲ ಅಂತ ಹೇಳಲಿಕ್ಕಾಗ್ತದ? ಇಲ್ಲ. ಅದು ಒಬ್ಬೊಬ್ಬರ ಮಾನಸಿಕವಾದಂತಹ ಮೈಂಡ್ ಫ್ರೇಮ್ ಥರ ಇರ್ತದೆ. ಆದ್ದರಿಂದ ನಮ್ಮ ಭಾವನೆಗಳನ್ನು ನಾವು ಆಧಾರವಾಗಿ ಇಟ್ಕೊಳ್ಳಬಾರದು. ನಂಬುವವನಲ್ಲಿ ನಿತ್ಯ ಜೀವ ಉಂಟು ಅಂತ ಹೇಳುವಾಗ ಅದು ಒಂದು ವೇಳೆ ಆ ಒಂದು ಅನುಭವ ಕೆಲವರಲ್ಲಿ ತುಂಬ ಭಾವನೆಯನ್ನು ತರಿಸ್ಬೋದು, ಕೆಲವರಲ್ಲಿ ಏನೂ ಭಾವನೆ ತರಿಸದೇ ಇರಬಹುದು. ಇನ್ನು ಕೆಲವರು ರಕ್ಷಣೆ ಹೊಂದದೇನೆ ಒಂದು ಒಳ್ಳೆಯ ಒಂದು ಕರಿಸ್ಮ್ಯಾಟಿಕ್ ಮೀಟಿಂಗ್ ಹೋದರೆ ಅವರೆಲ್ಲ ಭಾವನೆಯನ್ನು ಹೊರಗೆ ತರ್ತಾರೆ. ಇದುವರೆಗೆ ಇಲ್ಲಿರುವ ಭಾವನೆಯನ್ನು ಹೊರಗೆ ತರುವ ಟ್ಯಾಕ್ಟಿಕ್ಸ್ ಅವರ ಕೈಯಲ್ಲಿದೆ. ಇಮೋಷನ್ಸ್ ನಮ್ಮ ಭಾವನೆಗಳನ್ನು ಅಟ್ರ್ಯಾಕ್ಟ್ ಮಾಡುವಂಥ ಟೆಕ್ನಿಕ್ಸನ್ನು ಅವರು ಉಪಯೋಗಿಸ್ತಾರೆ. ಆದ್ದರಿಂದ ನಾವು ಭಾವನೆಗಳ ಆಧಾರವನ್ನು ತೆಗೆದುಕೊಳ್ಳಬಾರದು, ನಮ್ಮ ಕ್ರಿಯೆಗಳ ಆಧಾರವನ್ನು ತೆಗೆದುಕೊಳ್ಳಬಾರದು. ಬದಲಾಗಿ ದೇವರ ವಾಕ್ಯ ಏನು ಹೇಳ್ತದೆ ಮತ್ತು ಯೇಸು ಸ್ವಾಮಿ ಏನು ಮಾಡಿದನು. ಇನ್ನು ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ ಅದರ 13ನೇ ವಚನ. ಕೊಲೊಸ್ಸೆ 2:13.
ನೋಡಿರಿ, ಇಲ್ಲಿ ನಾವು ನೋಡುವಂಥದ್ದು ಕನ್ನಡದಲ್ಲಿ 14ನೇ ವಚನದ ಪ್ರಥಮ ಭಾಗದಲ್ಲಿ, ಆತನು ನಮ್ಮ ಅಪರಾಧಗಳನ್ನೆಲ್ಲ ಕ್ಷಮಿಸಿದನು, ನನ್ನ ಅಪರಾಧಗಳನ್ನೆಲ್ಲ ಕ್ಷಮಿಸಿದನು. ಇನ್ನೊಂದು ವಚನ ರೋಮ 8:1, ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 1ನೇ ವಚನ. ಇಲ್ಲವೇ ಇಲ್ಲ. ನೋಡ್ರಿ, ನೀವು ಕ್ರಿಸ್ತನಲ್ಲಿ ನಂಬಿಕೆ ಇಡುವುದಾದರೆ ಆತನು ನಿಮ್ಮ ಎಲ್ಲ ಅಪರಾಧಗಳನ್ನು ಕ್ಷಮಿಸಿದ್ದಾನೆ. ಬಹುತೇಕ ಅಪರಾಧಗಳಲ್ಲ, 99% ಅಪರಾಧಗಳಲ್ಲ, ನಿಮ್ಮ ಎಲ್ಲ ಅಪರಾಧಗಳನ್ನು ಆತನು ಕ್ಷಮಿಸಿದ್ದಾನೆ. ಆದ್ದರಿಂದ ಕ್ರಿಸ್ತ ಯೇಸುವಿನಲ್ಲಿ ಇರುವವರಿಗೆ ಅಪರಾಧ ನಿರ್ಣಯವು ಈಗ ಇಲ್ಲವೇ ಇಲ್ಲ. ದೇವರಿಗೆ ಸ್ತೋತ್ರವಾಗಲಿ. ನನಗೆ ಯಾವ ಅಪರಾಧದ ಶಿಕ್ಷೆ ಇನ್ನೂ ಇಲ್ಲ. ನೋಡ್ರಿ, ಇದು ನಮಗೆ ಭರವಸೆ ಕೊಡುವಂಥದ್ದು. ನೀನು ರಕ್ಷಣೆ ಹೊಂದಿದ್ರಿಂದ, ನೀನು ನಂಬಿದ್ದರಿಂದ ನಿನ್ನ ಎಲ್ಲ ಅಪರಾಧಗಳು ಕ್ಷಮಿಸಲ್ಪಟ್ಟಿದೆ, ಇನ್ನು ಅಪರಾಧ ನಿರ್ಣಯ ಇಲ್ಲ. ಇದನ್ನು ಹೇಳುವಾಗ ಇನ್ನೊಂದು ವಿಚಾರ ಕೂಡ ಹೇಳಬೇಕು. ದೇವರು ನಮಗೆ ತಂದೆ ಎಂಬಂತೆ ಶಿಕ್ಷೆಯನ್ನು, ಬಾಲ ಶಿಕ್ಷೆಯನ್ನು ಆತನು ಕೊಡುತ್ತಾನೆ. ಅದು ನಾವು ಇಬ್ರಿಯ ಬರೆದ ಪತ್ರಿಕೆಯಲ್ಲಿ ನಾವು ನೋಡುತ್ತೇವೆ, ಮಗನನ್ನು ಶಿಕ್ಷಿಸದ ತಂದೆಯೂ ಇದ್ದಾನು. ಆ ಶಿಕ್ಷೆ ಮತ್ತು ಇಲ್ಲಿ ನಾವು ಓದಿದಂಥ ಅಪರಾಧ ನಿರ್ಣಯ ಮಧ್ಯ 2 ಪ್ರಮುಖ ವ್ಯತ್ಯಾಸವಿದೆ. ಆ ವ್ಯತ್ಯಾಸ ಏನು ಅಂತ ಕೊಡೊಮ್ಮೆ ನಾನು ಹೇಳ್ತೇನೆ. ಇವಾಗ ಒಬ್ಬ ವ್ಯಕ್ತಿ ತಪ್ಪು ಮಾಡಿದರೆ ನೀತಿ ಏನು ಹೇಳ್ತದೆ? ದೇವರ ನೀತಿ ಹೇಳುವಂಥದ್ದು ತಪ್ಪು ಮಾಡಿದವನಿಗೆ ಶಿಕ್ಷೆ ಆಗಬೇಕು. ಶಿಕ್ಷೆ ಆಗಬೇಕು ಅನ್ನೋದು ಮಾತ್ರವಲ್ಲ, ತಪ್ಪಿಗೆ ತಕ್ಕ ಶಿಕ್ಷೆ ಆಗಬೇಕು ಅಲ್ವಾ? ನಾವು ಕಾನೂನಲ್ಲಿ ಕೂಡ ಕೋರ್ಟ್ನಲ್ಲಿ ಕೂಡ ಅದೇ ನೋಡೋದು, ತಪ್ಪಿಗೆ ತಕ್ಕ ಶಿಕ್ಷೆ. ಇವಾಗ ಇನ್ನೊಬ್ಬನನ್ನು ಕೊಲೆ ಮಾಡಿ 100 ರೂಪೀಸ್ ಫೈನ್ ಹಾಕು ಅಂತ ಹೇಳಿದರೆ ಆಗುತ್ತಾ? ಕೋರ್ಟಲ್ಲಿ 100 ರೂಪಾಯಿ ಫೈನ್, ಕೊಲೆ ಮಾಡಿದೆಯಲ್ಲ ಅದಕ್ಕೆ 100 ರೂಪಾಯಿ ಫೈನ್ ಅಂತ ಹೇಳಿದರೆ ಆಗುತ್ತಾ? ಇಲ್ಲ. ತಪ್ಪಿಗೆ ತಕ್ಕ ಶಿಕ್ಷೆ. ಈ ಅಪರಾಧ ನಿರ್ಣಯ ಅಥವಾ ಇಂಗ್ಲೀಷ್ನಲ್ಲಿ ಕಂಡಮ್ನೇಷನ್ ಅಂತ ಹೇಳ್ತಾರೆ, ಅದು ಪನಿಷ್ಮೆಂಟ್. ಅದು ಅಂದರೆ ನೀನು ಎಷ್ಟು ದೊಡ್ಡ ತಪ್ಪು ಮಾಡಿದೀಯಾ ಅಷ್ಟು ದೊಡ್ಡ ಶಿಕ್ಷೆ ನಿನಗೆ ಸಿಗಲೇಬೇಕು. ಸೊ ಅಪರಾಧ ನಿರ್ಣಯ ಅಂದರೆ ಅದು. ಆದರೆ ದೇವರು ನಮಗೆ, ತಂದೆಯಾದ ದೇವರು ಈಗ ನಮಗೆ ಕೊಡುವ, ಮಕ್ಕಳಾದ ನಮಗೆ ಕೊಡುವಂಥ ಶಿಕ್ಷೆ ಆ ಶಿಕ್ಷೆಯಲ್ಲ. ಅದರಲ್ಲಿ ವ್ಯತ್ಯಾಸವಿದೆ. ಆ ವ್ಯತ್ಯಾಸ ಏನಂತಂದರೆ, ನೀನು ಇಲ್ಲಿ ಇರಬೇಕು, ಓಕೆ, ನಿನ್ನಿಂದ ನಾನು ಅಪೇಕ್ಷಿಸುವಂತಹ ಗುಣಮಟ್ಟ ನೀನು ಇಲ್ಲಿರಬೇಕು, ಆದರೆ ನೀನು ಇಲ್ಲಿದ್ದಿ. ಇಲ್ಲಿಂದ ಇಲ್ಲಿಗೆ ಬರಲಿಕ್ಕೆ ನಿನಗೆ ನಾನು ಏನು ಪ್ರೋತ್ಸಾಹ ಕೊಡಬೇಕು, ಅದು ತಂದೆಯಾದ ದೇವರು ಈಗ ನಮಗೆ ಕೊಡುವಂಥ ಶಿಕ್ಷೆ. ಅಪರಾಧ ನಿರ್ಣಯದ ಉದ್ದೇಶ ನೀತಿಯನ್ನು ಪೂರೈಸಬೇಕು. ಪಾಪ ಮಾಡಿದ್ದಾನೆ, ಪಾಪಕ್ಕೆ ಶಿಕ್ಷೆ ಆಗಬೇಕು, ನೀತಿ, ಜಸ್ಟಿಸ್ ಶುಡ್ ಬಿ ಸ್ಯಾಟಿಸ್ಫೈಡ್. ಆದರೆ ದೇವರು ಈಗ ಕೊಡುವ ಶಿಕ್ಷೆಯ ಉದ್ದೇಶ ಆತನ ಪ್ರೀತಿ. ಅವನು, ನನ್ನ ಮಗನು, ನನ್ನ ಮಗಳು ನನ್ನಂತೆ ಆಗಬೇಕು, ನನ್ನ ಸಾರೂಪ್ಯವುಳ್ಳವನಾಗಬೇಕು, ನನ್ನ ಪವಿತ್ರತೆಯಲ್ಲಿ ಅವನಿಗೂ ಅಂದರೆ ಅಥವಾ ಅವಳಿಗೆ ಒಂದು ಅಂಶವನ್ನು ನಾನು ಕೊಡಬೇಕು, ನನ್ನೊಂದಿಗೆ ಅನ್ಯೋನ್ಯತೆಯನ್ನು ಅನುಭವಿಸಬೇಕು, ನನ್ನ ಥರ ಅವನು, ನಾನು ಹೇಗಿದ್ದಾನೆ ಆ ಥರ ಅವನು ಬೆಳೆದು ಬರಬೇಕು, ಅವಳು ಬೆಳೆದು ಬರಬೇಕು. ಹಾಗೆ ಬರಲಿಕ್ಕೆ ಏನು ಬೇಕಾಗಿದೆಯೋ ಆ ಶಿಕ್ಷೆಯನ್ನು ಆತನು ಕೊಡುತ್ತಾನೆ. ನೋಡ್ರಿ, 2 ತುಂಬ ವ್ಯತ್ಯಾಸ ಇರುವಂಥದ್ದು. ಅಪರಾಧ ನಿರ್ಣಯ ಭೂತಕಾಲಕ್ಕೆ ನೋಡ್ತದೆ, ನೀನು ಯಾವ ತಪ್ಪನ್ನು ಮಾಡಿದ್ದೀಯೋ ಅದಕ್ಕೆ ಬೇಕಾದದ್ದು. ಆದರೆ ದೇವರು ಈಗ ನನಗೆ ಕೊಡುವ ಶಿಕ್ಷೆ ನೀನು ಯಾವುದನ್ನು ಮಾಡಿದ್ದೀ ಅನ್ನೋದಲ್ಲ, ನೀನು ಮುಂದೇನಾಗಬೇಕು ಅನ್ನೋದನ್ನು ನೋಡಿ ಭವಿಷ್ಯದ ಕಡೆಗೆ ನೋಡಿಕೊಂಡು ಕೊಡುವಂಥ ಶಿಕ್ಷೆ. ಅಪರಾಧ ನಿರ್ಣಯ ಹಿಂದಕ್ಕೆ ನೋಡಿಕೊಡುವಂಥದ್ದು, ನಮಗೆ ಕೊಡುವಂಥ ಬಾಲ ಶಿಕ್ಷೆ ಮುಂದಕ್ಕೆ ನೋಡಿಕೊಡುವಂಥದ್ದು. ಅಪರಾಧ ನಿರ್ಣಯ ಪಾಪಕ್ಕೆ ತಕ್ಕ ಶಿಕ್ಷೆ, ಈ ಬಾಲ ಶಿಕ್ಷೆ ಪಾಪಕ್ಕೆ ತಕ್ಕವಾದದಲ್ಲ, ಬದಲಾಗಿ ನಮ್ಮಲ್ಲಿ ಉಂಟಾಗಬೇಕಾದಂತಹ ರೂಪಾಂತರಕ್ಕೆ ತಕ್ಕದಾದಂಥ ಶಿಕ್ಷೆ. ಅಪರಾಧ ನಿರ್ಣಯದ ಉದ್ದೇಶ ನೀತಿಯು, ದೇವರ ನೀತಿಯು ತೃಪ್ತಿಪಡಿಸಬೇಕು, ನೀತಿಯು ನೆರವೇರಬೇಕು. ಆದರೆ ತಂದೆಯಾದ ದೇವರು ಈಗ ನಮಗೆ ಕೊಡುವ ಶಿಕ್ಷೆ ಉದ್ದೇಶ ಆತನ ಪ್ರೀತಿ.
ಅದರ ಪ್ರೇರಣೆ ಆತನ ಪ್ರೀತಿ, ಅವಳು ನನ್ನಂತೆ ಆಗಬೇಕು ಅನ್ನುವಂಥದ್ದು. ಸೊ ದೇವರ ವಾಕ್ಯ ಹೇಳುವಂಥದ್ದು, ನಮಗೆ ಅಪರಾಧ ನಿರ್ಣಯ ಇಲ್ಲವೇ ಇಲ್ಲ. ಕೆಲವೊಂದು ವಿಶ್ವಾಸಿಗಳು ಅವರು ಒಂದು ವೇಳೆ ರಕ್ಷಣೆ ಹೊಂದುವುದಕ್ಕಿಂತ ಮುಂಚೆ ಒಂದು ವೇಳೆ ಕೊಲೆಗಾರರಾಗಿರ್ಬೋದು, ಕುಡುಕತನ ಇದ್ದಿರಬಹುದು, ತುಂಬ ತಪ್ಪುಗಳನ್ನು ಮಾಡಿರ್ಬೋದು. ಕೆಲವರು ಅಂದುಕೊಳ್ತಾರೆ, ಈಗ ಕೂಡ ದೇವರು ನನ್ನನ್ನು, ಅದಕ್ಕೋಸ್ಕರವಾಗಿ ಅದು ತಪ್ಪು. ದೇವರ ವಾಕ್ಯದ ಆಧಾರದಲ್ಲಿ ಹಾಗೆ ಇಲ್ಲ. ಅದೆಲ್ಲವನ್ನ ಕಲ್ವಾರಿ ಶಿಲುಬೆಯಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ನನಗೋಸ್ಕರ, ನಿಮಗೋಸ್ಕರ ಅದಕ್ಕೆಲ್ಲ ಶಿಕ್ಷೆಯನ್ನು ಅನುಭವಿಸಿದ್ದಾನೆ. ಇನ್ನು ರೋಮ 5:1 ಇದು 1, 2, 3, 4ನೇದು. ಮೊದಲನೆಯದು, ಆತನಲ್ಲಿ ನಂಬುವವನಿಗೆ ನಿತ್ಯ ಜೀವವಿದೆ. ಎರಡನೆಯದು, ಆತನು ನಮ್ಮ ಅಪರಾಧಗಳೆಲ್ಲವನ್ನು ಕ್ಷಮಿಸಿದ್ದಾನೆ. ಕೊಲೊಸ್ಸೆ 2:13. ಮೂರನೆಯದಾಗಿ, ನಮಗೆ ಅಪರಾಧ ನಿರ್ಣಯವಿಲ್ಲ. ರೋಮ 8:1. ನಾಲ್ಕನೆಯದಾಗಿ ರೋಮ 5:1. ನಂಬಿಕೆಯಿಂದ, ನಾಲ್ಕನೇದಾಗಿ ನಂಬಿಕೆಯಿಂದ ನೀತಿವಂತರಾಗಿದ್ದೇವೆ. ನೀವು ನಂಬಿದ್ದೀರಾ? ನಂಬಿದ್ದಲ್ಲಿ ನೀವು ನೀತಿವಂತರಾಗಿದ್ದೀರಿ. ಈ ನೀತಿವಂತರು ಅಂದರೆ ಏನು? ಇಂಗ್ಲೀಷ್ನಲ್ಲಿ ಯು ಹ್ಯಾವ್ ಬಿನ್ ಜಸ್ಟಿಫೈಡ್ ಬೈ ಫೇತ್. ಈ ನೀತಿವಂತರು ಅನ್ನುವ ಮಾತಿಗೆ ಇರುವಂಥ ಅರ್ಥ ಅಥವಾ ನೀತಿವಂತರೆಂಬ ಆ ನಿರ್ಣಯ, ಅದಕ್ಕೆ ಇಂಗ್ಲೀಷ್ನಲ್ಲಿ ಜಸ್ಟಿಫಿಕೇಷನ್ ಅಂತ ಹೇಳ್ತಾರೆ. ಕನ್ನಡದಲ್ಲಿ ನೀತಿವಂತರೆಂಬ ನಿರ್ಣಯ ಅಲ್ಲ. ಆ ಮಾತಿನ ಅರ್ಥವೇನು ನೋಡ್ರಿ. ದೇವರ ಆ ಒಂದು ದೇವರ ಕೋರ್ಟ್ನಲ್ಲಿ ನ್ಯಾಯಾಧೀಶನಾದ ದೇವರು ಕುಳಿತುಕೊಂಡು ಒಬ್ಬ ಮನುಷ್ಯನ ಪಾಪದ ಅವಲೋಕನೆ ಮಾಡಿ ಅವನಿಗೆ ಶಿಕ್ಷೆಯನ್ನು ವಿಧಿಸುವ ಸಂದರ್ಭದಲ್ಲಿ ನಮ್ಮನ್ನು ನೀತಿವಂತರೆಂದು ನಿರ್ಣಯಿಸುತ್ತಾನಂತಂದರೆ ಅದರ ಅರ್ಥ, ಒಂದು, ನಮ್ಮೆಲ್ಲ ಅಪರಾಧಗಳನ್ನು ಆತನು ಕ್ಷಮಿಸಿದ್ದಾನೆ. ಎರಡನೆಯದು, ಅಪರಾಧಗಳನ್ನೆಲ್ಲ ಕ್ಷಮಿಸಿದ್ದಾನಂತಂದರೆ ನಮಗೆ ಪಾಸ್ ಮಾರ್ಕ್ಸ್ ಸಿಕ್ಕಿದೆ. ನಾವು ಫೇಲ್ ಆಗಬೇಕಾದವರು ಪಾಸ್ ಆಗಿದ್ದೀವಿ. ಆದರೆ ನೀತಿವಂತರೆಂಬ ನಿರ್ಣಯ ಅಂದರೆ ಕೇವಲ ಅಪರಾಧ ಕ್ಷಮಿಸಿದ್ದಾನೆ ಅನ್ನೋದು ಮಾತ್ರವಲ್ಲ, ಅದರ ಜೊತೆಗೆ ಯೇಸು ಸ್ವಾಮಿಯ ನೀತಿಯು ನಮ್ಮ ನೀತಿಯಾಗಿ ದೇವರು ಪರಿಗಣಿಸುತ್ತಾನೆ. ಅಂದರೆ ಯೇಸು ಸ್ವಾಮಿ ಬದುಕಿದ ಆ ಜೀವನವನ್ನು ನಾನು ಬದುಕಿದ್ದಲ್ಲಿ, ಯೇಸು ಸ್ವಾಮಿ 33 ವರ್ಷಗಳ ಕಾಲ ಬದುಕಿದ ಹಾಗೇ ನಾನು ಜೀವನ ಮಾಡಿ ದೇವರ ಮುಂದೆ ಹೋಗಿ ನಿಂತರೆ ದೇವರು ಯಾವ ರೀತಿಯಾಗಿ ಮೆಚ್ಚಿಕೊಂಡು ನನ್ನನ್ನು ಅಂಗೀಕರಿಸುತ್ತಾನೋ, ಅಥವಾ ತನ್ನ ಮಗನಾದ ಯೇಸು ಕ್ರಿಸ್ತನು ಈ ಭೂಮಿಯಲ್ಲಿ ಜೀವಿಸಿ ಇವನು ನನ್ನ ಪ್ರಿಯ ಮಗನು, ಈತನನ್ನು ನಾನು ಮೆಚ್ಚಿದ್ದೇನೆ ಎಂದು ಆತನ ರಹಸ್ಯ ಜೀವನದ ಕೊನೆಯಲ್ಲಿ 30ನೇ ವಯಸ್ಸಿನಲ್ಲಿಯೂ, ಆತನ ಬಹಿರಂಗ ಜೀವನದ ಕೊನೆಯಲ್ಲಿ 33ನೇ ವಯಸ್ಸಿನಲ್ಲಿಯೂ, ಹೀಗೆ 2 ಬಾರಿ ದೇವರು ಸರ್ಟಿಫಿಕೇಟ್ ಕೊಟ್ಟವನಾದಂತಹ ಆ ಯೇಸು ಸ್ವಾಮಿ ಯಾವುದೇ ತಪ್ಪು ಮಾಡದೆ ತಂದೆಯನ್ನು ಮೆಚ್ಚಿಸಿಕೊಂಡು ಜೀವನವನ್ನು ನಡೆಸಿ ಕೊನೆಯದಾಗಿ ದೇವರ ಮುಂದೆ ಬಂದು ನಿಲ್ಲುವಾಗ ಆ ಯೇಸು ಸ್ವಾಮಿಯನ್ನು ಯಾವ ರೀತಿಯಾಗಿ ಆತನಲ್ಲಿ ಮೆಚ್ಚುಗೆಯನ್ನು ಹೊಂದಿ ಆತನನ್ನು ಸ್ವೀಕರಿಸುತ್ತಾನೋ ಅದೇ ಸ್ವೀಕಾರ ಪಾಪಿಯಾದ, ದುಷ್ಟನಾದ, ಅಪರಾಧಿಯಾದ ನನಗೂ ಆತನು ಕೊಡುತ್ತಾನೆ. ಇದು ನೀತಿವಂತರು ಅನ್ನುವಂತಹ ಮಾತಿನ ಅರ್ಥ. ಕೇವಲ ಪಾಸ್ ಮಾರ್ಕ್ ಅಲ್ಲ ಆತನು ನಮಗೆ ಕೊಡುವಂಥದ್ದು. ನನ್ನ ಒಂದು ಪ್ರೋಗ್ರೆಸ್ ರಿಪೋರ್ಟಲ್ಲಿ ನನಗೆ 100ಕ್ಕೆ 0 ಸಿಕ್ಕಿದ್ದಾಗ, ಯೇಸು ಸ್ವಾಮಿಯ ರಿಪೋರ್ಟಲ್ಲಿ 100ಕ್ಕೆ 100 ಆತನು ಪಡೆದಿರುವಾಗ, ಆತನ ರಿಪೋರ್ಟನ್ನು ತೆಗೆದು ನನ್ನ ಹೆಸರಿಗೆ, ನನ್ನ ಲೆಕ್ಕಕ್ಕೆ ಆತನು ಹಾಕುತ್ತಾನೆ. ಪ್ರಿಯರೇ, ಇದು ನಾನು ನಂಬುವಾಗ ನಡೆದಂಥದ್ದು. ನಾವು ನಂಬಿದ ಕ್ಷಣದಲ್ಲಿ ದೇವರು ಈ ರೀತಿಯಾಗಿ ಮಾಡಿದ್ದಾನೆ. ಇದು 4ನೇದು. ಇನ್ನು 5ನೇದು ನಾವು ಹಿಂದಿನ ಕ್ಲಾಸಲ್ಲಿ ನೋಡಿಕೊಂಡೆವು. ನಂಬುವರಾದ ನಮಗೆ ರಕ್ಷಣೆಯನ್ನು ಕೊಟ್ಟಿದ್ದಾನೆ. 5ನೇ ವಿಚಾರ ಅದು ಎಫೆಸ್ಯ 2:8-9. ನೀವು ದೇವರ ಕೃಪೆಯಿಂದಲೇ ನಂಬಿಕೆಯ ಮೂಲಕ ರಕ್ಷಣೆಯನ್ನು
ಹೊಂದಿದ್ದೀರಿ, ಆತನು ರಕ್ಷಣೆಯನ್ನು ಕೊಟ್ಟಿದ್ದಾನೆ. 6ನೇದು ಕೂಡ ನಾವು ಹಿಂದಿನ ಕ್ಲಾಸಲ್ಲಿ ನೋಡಿಕೊಂಡೆವು. ಯೋಹಾನ 1:12, ಯಾರು ಆತನು ಅಂಗೀಕರಿಸಿದಾರೋ ಅವರಿಗೆ ದೇವರ ಮಕ್ಕಳಾಗುವುದಕ್ಕೆ ಅಧಿಕಾರವನ್ನು ಆತನು ಕೊಟ್ಟಿದ್ದಾನೆ. ಪ್ರಿಯರೇ, ಆದ್ದರಿಂದ ನಾವು ನೋಡಿಕೊಂಡಂತಹ 6 ವಿಚಾರಗಳು, ಮೊದಲನೆಯದು ಯೋಹಾನ 3:36, ನಂಬುವವನಿಗೆ ನಿತ್ಯ ಜೀವ ಇದೆ. ಕೊಲೊಸ್ಸೆ 2:13, ನಮ್ಮ ಅಪರಾಧಗಳನ್ನೆಲ್ಲ ಕ್ಷಮಿಸಿದ್ದಾನೆ. 3ನೇದು ರೋಮ 8:1, ಕ್ರಿಸ್ತ ಯೇಸುವಿನಲ್ಲಿರುವವರಿಗೆ ಯಾವುದೇ ಅಪರಾಧ ನಿರ್ಣಯ ಇಲ್ಲ. 4ನೇದು ರೋಮ 5:1, ನೀತಿವಂತರೆಂಬ ನಿರ್ಣಯ ಆತನು ನಮಗೆ ಕೊಟ್ಟಿದ್ದಾನೆ, ನಮ್ಮನ್ನು ನೀತಿವಂತರಾಗಿ ಪರಿಗಣಿಸಿದ್ದಾನೆ. 5ನೇಯದು ಎಫೆಸೆ 2:8-9, ನಂಬಿಕೆ ಮೂಲಕ ಕೃಪೆಯಿಂದಲೇ ರಕ್ಷಣೆಯನ್ನು ಕೊಟ್ಟಿದ್ದಾನೆ, ನಂಬುವವನಿಗೆ ರಕ್ಷಣೆಯನ್ನು ಕೊಟ್ಟಿದ್ದಾನೆ. 6ನೇಯದು ಯೋಹಾನ 1:12, ದೇವರ ಮಕ್ಕಳಾಗುವಂತಹ ಅಧಿಕಾರವನ್ನು ಕೊಟ್ಟಿದ್ದಾನೆ. ಪ್ರಿಯರೇ, ರಕ್ಷಣೆ ಹೊಂದಿದ್ದೀನಾ ಇಲ್ಲವಾ ಅನ್ನುವಂತಹ ಗೊಂದಲ ಅಥವಾ ಆ ಒಂದು ಪ್ರಶ್ನೆ ಮನಸ್ಸಿಗೆ ಉಂಟಾದಾಗ ಈ ವಾಕ್ಯಗಳನ್ನು ಓದಿಕೊಂಡು ದೇವರ ವಾಕ್ಯ ಹೇಳುವುದರನ್ನು ನಂಬಿಕೆ ಇಟ್ಟು, ದೇವರ ವಾಕ್ಯ ಹೇಳ್ತಾ ಇದೆ, ನಾನು ನಂಬಿದರೆ ನನಗೆ ಇದು ಸಿಗ್ತದೆ ಅಂತ, ನಾನು ಅದಕ್ಕೆ ನಂಬಿದ್ದೀನಿ, ಆದ್ದರಿಂದ ನನಗೆ ರಕ್ಷಣೆ ಇದೆ. ನನಗೆ ಒಂದು ಒಳ್ಳೆ ಫೀಲಿಂಗ್ ಉಂಟಾಯಿತು, ಆದ್ದರಿಂದ ರಕ್ಷಣೆ ಹೊಂದಿದ್ದೇನೆ, ಹಾಗೆ ನಾವು ನೋಡೋದು ಬೇಡ. ನಾನು ಈಗ ಅಷ್ಟೇನು ಪಾಪ ಮಾಡ್ತಾ ಇಲ್ಲ, ಆದ್ದರಿಂದ ನಾನು ರಕ್ಷಣೆ ಹೊಂದಿದ್ದೇನೆ ಅನ್ನುವುದು ಬೇಡ. ಅಥವಾ ನನ್ನಲ್ಲಿ ತುಂಬ ನ್ಯೂನತೆಗಳಿದೆ, ಆದ್ದರಿಂದ ನಾನು ರಕ್ಷಣೆ ಹೊಂದಿಲ್ಲ, ಹಾಗೆ ಕೂಡ ಬೇಡ. ಬದಲಾಗಿ ನಾನು ನಂಬಿಕೆ ಇಟ್ಟಿದ್ದೇನೆ, ನನ್ನ ರಕ್ಷಣೆಗೆ ನನ್ನ ಕಾಂಟ್ರಿಬ್ಯೂಷನ್ ಏನೂ ಇಲ್ಲ, ಎಲ್ಲವನ್ನ ದೇವರೇ ಮಾಡಿದನು. ಆತನು ತನ್ನ ಕುಮಾರನನ್ನು ಕಳಿಸಿದನು, ನನಗೆ ನಿತ್ಯ ಜೀವವನ್ನು ಕೊಟ್ಟನು, ನನ್ನ ಅಪರಾಧಗಳೆಲ್ಲ ಕ್ಷಮಿಸಿದನು, ನನಗೆ ಯಾವುದೇ ಅಪರಾಧ ನಿರ್ಣಯ ಇಲ್ಲ, ನನ್ನನ್ನು ನೀತಿವಂತರೆಂದು ಆತನು ನಿರ್ಣಯಿಸಿದನು, ನನಗೆ ರಕ್ಷಣೆಯನ್ನು ಕೊಟ್ಟನು, ನನ್ನನ್ನು ಆತನ ಮಗಳನ್ನಾಗಿ ಮಾಡಿದನು. ಹೀಗೆ 2000 ವರ್ಷದ ಮುಂಚೆ ಕ್ರಿಸ್ತನು ಮಾಡಿದಂತಹ ಆ ಕಾರ್ಯದಲ್ಲಿ ನಂಬಿಕೆ ಇಟ್ಟು ಅದರ ಆಧಾರದಲ್ಲಿ ರಕ್ಷಣೆ ಹೊಂದಿದ್ದೇವೆ ಅನ್ನೋಂಥ ಭರವಸೆ ನಾವು ಹಿಡ್ಕೊಳ್ಳಬೇಕು. ನಮ್ಮ ಭರವಸೆಯ ಆಧಾರ ಅದರ ಮೇಲೆ ಆಗಿರಬೇಕು. ನಮ್ಮ ವರ್ತನೆ, ನಮ್ಮ ಭಾವನೆ ಇದರ ಮೇಲೆ ಇರಬಾರದು. ಅದಕ್ಕಾಗಿ ದೇವರು ನಮಗೆ ಸಹಾಯ ಮಾಡಲಿ. ಈ ರಕ್ಷಣೆಯ ಸಂತೋಷದಲ್ಲಿ ಆತನಿಗೆ ಕೃತಜ್ಞತಾ ಸಲ್ಲಿಸುತ್ತಾ ಆತನ ಆತ್ಮಕ್ಕೆ, ಪವಿತ್ರಾತ್ಮನಿಗೆ ವಿಧೇಯರಾಗಿ ನಡೆಯುವುದಕ್ಕೆ ನಮಲ್ಲಿ ಪ್ರತಿಯೊಬ್ಬರಿಗೂ ದೇವರು ಸಹಾಯ ಮಾಡಲಿ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ.